ನಮಸ್ಕಾರ ವೀಕ್ಷಕರೇ, ಯೋಗಕ್ಷೇಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಸುಧಾ ಶರ್ಮಾ ಚವತ್ತಿ ಇವರು ಯೋಗಕ್ಷೇಮದ ಫ್ಯಾಕಲ್ಟಿ, ಮಾಧ್ಯಮ ತಜ್ಞೆ, ಉತ್ತಮ ವಾಗ್ಮಿ, ನಿರ್ಮಾಪಕಿ, ನಿರ್ದೇಶಕಿ, ನಿರೂಪಕಿ. ಕನ್ನಡದ ಮೊಟ್ಟ ಮೊದಲ ಪಾಸಿಟಿವ್ ಸೈಕಾಲಜಿ ಮಾಸಪತ್ರಿಕೆ ಪ್ರಾಫಿಟ್ ಪ್ಲಸ್ ಪತ್ರಿಕೆಯ ಸಂಪಾದಕಿ ಹಾಗೂ ಭರವಸೆ ಯೂಟ್ಯೂಬ್ ಚಾನೆಲ್ನ ಸ್ಥಾಪಕಿ. ಇವರು ಇಂದು ನಮಗೆ ತಿಳಿಸ್ಕೊಡ್ಲಿದ್ದಾರೆ ನಾವೇಕೆ ಬದಲಾಗಬೇಕು ಅಂತನ್ನೋ ವಿಷಯದ ಬಗ್ಗೆ. ಸ್ವಾಗತ ಮೇಡಮ್ ತಮಗೆ. ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡಕ್ಕೂ ಮುಂಚೆ ಯೋಗಕ್ಷೇಮದ ಪ್ರಶಾಂತ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಹೇ ದೇವ, ನನಗೆ ಪರಿವರ್ತಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಪರಿವರ್ತಿಸುವ ಸ್ಥೈರ್ಯ ನೀಡು ಮತ್ತು ಇವೆರಡರ ತಾರತಮ್ಯವನ್ನು ಗ್ರಹಿಸುವ ವಿವೇಕ ಕೊಡು. ಧನ್ಯವಾದಗಳು. ನಾವೇಕೆ ಬದಲಾಗಬೇಕು ಈ ಪ್ರಶ್ನೆನ ನನಗೆ ತುಂಬಾ ಸರಿ ಕೇಳ್ಕೊಳ್ತೀನಿ. ನಾವೇಕೆ ಬದಲಾಗಬೇಕು ಅಂತ. ಬಹುಶಃ ನಾನು ಈ ಟಾಪಿಕ್ ಅನ್ನ ಕೊಟ್ಟಾಗ ಕೂಡ ನಿಮ್ಮಲ್ಲಿ ಬಹಳ ಜನ ಅಂದ್ಕೊಂಡಿರ್ತೀರಿ, ಹೌದು ನಾವೇಕ್ ಬದಲಾಗಬೇಕು. ಮೇಲ್ನೋಟಕ್ಕೆ ಇದು ಎಷ್ಟು ಸಿಂಪಲ್ ಆದಂತ ಒಂದು ವಿಚಾರ ಅಂತ ಅನ್ಸುತ್ತೆ. ಬದಲಾಗ್ಬೇಕಪ್ಪ, ಅಯ್ಯೋ ಅದನ್ನ ನಾವ್ಯಾಕೆ ಬದಲಾಗ್ಬೇಕು ಅಂತ ಅಷ್ಟೆಲ್ಲ ಯಾಕೆ ಯೋಚನೆ ಮಾಡೋದಿದೆ ಅಂತಾನು ಅನ್ಸತ್ತೆ. ಆದ್ರೆ ಇದನ್ನ ಈ ಒಂದು ಟಾಪಿಕ್ಗೆ ನಾನು ರೆಡಿ ಆಗ್ತಾ ಮಾತನಾಡೋದಕ್ಕೆ ನನ್ನಲ್ಲಿಯೇ ಒಂದು ಫ್ರೇಮ್ ಅನ್ನ ರೆಡಿ ಮಾಡ್ಕೊಳ್ತಾ ಅದು ತೆರ್ಕೊಂಡು ಹೋದಂತ ವಿಚಾರಗಳ ಬಗ್ಗೆ ನನಗೆ ಬೆರಗಾಗುವಷ್ಟು ಇಷ್ಟೆಲ್ಲ ಇದೆಯಾ ಅಂತ ಅನ್ಸಕ್ ಶುರುವಾಯ್ತು. ಹಾಗಾಗಿ ಮೇಲ್ನೋಟಕ್ಕೆ ತುಂಬಾ ಸಿಂಪಲ್ ಅನ್ಸುವಂತಹ ನಾವೇಕೆ ಬದಲಾಗ್ಬೇಕು ಅನ್ನೋದು ಆಳಕ್ಕೆ ಇಳಿತಾ ನೋಡಿದಾಗ ಅದು ನಮ್ಮ ಬದುಕಿನ ನಿಜವಾದ ಒಂದು ಪ್ರಶ್ನೆಯೇ ಆಗಿ ಹೋಗುತ್ತೆ. ಹಾಗಾದ್ರೆ ನಾವೇಕೆ ಬದಲಾಗಬೇಕು ಈ ಪ್ರಶ್ನೆಯಿಂದಲೇನೆ ಆರಂಭಿಸ್ತೀನಿ. ಅದಕ್ಕೊಂದು ಸಣ್ಣ ಕಥೆಯ ಮೂಲಕ ಆರಂಭಿಸಿ ಬಿಡ್ತೀನಿ. ಕಥೆ ಅಂತ ಅಲ್ಲ, ನೀವೆಲ್ಲರೂ ಒಂದು ಚಿತ್ರದ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಕಣ್ಣ ಮುಂದೆ ಒಂದು ಚಿತ್ರ ಬರ್ಬೇಕು. ಏನ್ ಚಿತ್ರ ಅದು? ಒಂದು ದೊಡ್ಡ ಮರ. ಆ ಮರದಲ್ಲಿ ಬೇರೆ 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 ರೀತಿಯ ಟೊಂಗೆಗಳಿವೆ. ಒಂದ್ರ ಮೇಲೊಂದು ಟೊಂಗೆಗಳಿವೆ. ಈ ಟೊಂಗೆ ಇದೆಯಲ್ಲ, ಇದ್ರಲ್ಲಿ ಹೇಗೆ ಅಂದ್ರೆ ನೀವು ಕೂತವ್ರೆಲ್ಲರಿಗೂ ಕೂಡ, ಅಂದ್ರೆ ಮೊದಲನೇ ಟೊಂಗೆಲ್ ಕೂತವ್ರಿಗೂ ಎಲ್ಲವೂ ಕಾಣ್ತಾ ಇದೆ, ಎರಡನೇ ಟೊಂಗೆಲ್ ಕೂತವ್ರಿಗೂ ಎಲ್ಲವೂ ಕಾಣ್ತಾ ಇದೆ, ಮೂರನೇ ಟೊಂಗೆಲ್ ಕೂತವ್ರಿಗೂ ಕಾಣ್ತಾ ಇದೆ, ಕೊನೆ ಟೊಂಗೆಲ್ ಕೂತವ್ರಿಗೂ ಎಲ್ಲವೂ ಕಾಣ್ತಾ ಇದೆ. ಎಲ್ಲ ಕಾಣ್ತಾ ಇದೆ ನಿಜ, ಆದ್ರೆ ಕಾಣ್ತಾ ಇರೋದು ಬೇರೆ ಬೇರೆ. ಮೊದಲನೇ ಟೊಂಗೆಲ್ ಕೂತವನಿಗೆ ಅವನಂತಾನೆ, ಅಯ್ಯೋ ನಂಗೆ ಏನ್ ಕಾಣ್ತಾ ಇದೆ ಅವನ ಸುತ್ತಲೂ, ಅದು ನಿಜ ಅಂತ ಅಂತಾನೆ. ಆ ಕೊನೆ ಟೊಂಗೆಲ್ ಕೂತವನು ನನಗೆ ಇನ್ನೇನೋ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಮೊದಲನೇ ಟೊಂಗೆಲ್ ಕೂತವನಿಗೆ ನನಗದ್ ಕಾಣ್ತಾ ಇದೆ ಅಂತ ಹೇಳುವ ಕೊನೆಯ ಟೊಂಗೆಯವನು ಇವನ್ಯಾಕೆ ಹೀಗೆ ಹೇಳ್ತಾನೆ ಅಂತ ಅನ್ಸುತ್ತೆ. ಆದ್ರೆ ಮೊದಲನೇ ಟೊಂಗೆಲ್ ಕೂತವನಿಗೆ ಗೊತ್ತಿಲ್ಲ, ಕೊನೆಯ ಟೊಂಗೆಲ್ ಕೂತವನಿಗೆ ಇದೆಲ್ಲವೂ ಕಾಣುತ್ತೆ ಅಂತ. ಈ ನಾವ್ ಯಾಕೆ ಬದಲಾಗಬೇಕು ಅಂದಾಗ ನಾವ್ ಯಾವ ಟೊಂಗೆ ಮೇಲೆ ಕೂತಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವಿನ್ನು ಮೊದಲನೇ ಟೊಂಗೆಲೆ ಕೂತ್ರೆ ಕಡೆ ಪಕ್ಷ ನಾವು ಮೇಲ್ಮೇಲಿನ ಟೊಂಗೆಗಳಿಗೆ ಹೋದ ಹಾಗೆ ನಾವು ನೋಡ್ತಾ ಇರೋದು ನಮಗೆ ಬೇರೆ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ ಮತ್ತು ತುಂಬಾ ದೂರದವರೆಗೆ ಕಾಣುತ್ತೆ, ತುಂಬಾ ವಿಸ್ತಾರವಾಗಿ ಕಾಣುತ್ತೆ. ಇದು ನಿಮಗೆ ಬಹಳಷ್ಟು ಜನಕ್ಕೆ ಒಂದು ಅರ್ಥವನ್ನ ಕೊಟ್ಟಿರುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳ್ತೀನಿ. ಒಂದು ಗೆರೆ ಇರುತ್ತೆ, ಇದು ಎಲ್ಲರಿಗೂ ಗೊತ್ತಿರುವಂತದ್ದು. ಈ ಗೆರೆ ಚಿಕ್ಕದು ಮಾಡೋದಕ್ಕೆ ಇರುವ ಒಂದೇ ಒಂದು ಉಪಾಯ ಅಂದ್ರೆ ಅದರ ಪಕ್ಕ ಒಂದು ದೊಡ್ಡ ಗೆರೆ ಎಳೆಯೋದು. ನಾವೇಕೆ ಬದಲಾಗಬೇಕು ಅಂದ್ರೆ ನಮಗೆ ನಮ್ಮ ಸಮಸ್ಯೆಗಳು, ನಮ್ಮ ಸವಾಲುಗಳು, ನಮ್ಮ ಒತ್ತಡಗಳು, ನಮ್ಮ ಬದುಕಿನ ಎಷ್ಟೋ ಸಂಕಷ್ಟಗಳು ಸಣ್ಣದಾಗಿ ಕಾಣುವುದಕ್ಕಾಗಿ ನಾವು ದೊಡ್ಡದಾಗಿ ಬೆಳಿಬೇಕಾಗಿದೆ. ನಾವು ಬದಲಾಗಲೇಬೇಕಾಗಿದೆ. ಇದು ಒಂದು ನಿಮ್ಮ ಮನಸ್ಸಿನಲ್ಲಿ ಇವೆಲ್ಲ ಉಳಿಲಿ ಅನ್ನೋದಕ್ಕೆ ಕೆಲವು ಚಿತ್ರದ ಹಾಗೆ ಹೇಳಿದೆ. ಯಾಕೆ ಬದಲಾಗಬೇಕು? ದೈಹಿಕವಾದ ಬದಲಾವಣೆ ಆಗಿಯೇ ಆಗುತ್ತೆ. ನಾವು ಬಯಸದೇ ಹೋಗ್ಲಿ. ಯಾರು ಖಂಡಿತ ಬಯಸ್ತಾ ಇರ್ಲಿಲ್ಲ. ವಯಸ್ಸಾಗೋದು ಯಾರಿಗ್ ಬೇಕಾಗಿದೆ? ಕೂದಲು ಬೆಳ್ಳಗಾಗೋದು ಯಾರಿಗ್ ಬೇಕಾಗಿದೆ? ಮುಖ ಸುಕ್ಕಿಗಟ್ಟೋದು ಯಾರಿಗ್ ಬೇಕಾಗಿದೆ?
ಅದನ್ನ ನಾವು ಬಯಸಿದ್ರು ಬಯಸದೆ ಹೋದ್ರುನು ಅದು ಅದ್ರ ಪಾಡಿಗೆ ಆಗ್ತಾ ಇರುತ್ತೆ. ಸುಮ್ಮನೆ ಕೂತ್ರು ಆಗತ್ತೆ, ಕೆಲಸ ಮಾಡಿದ್ರು ಆಗತ್ತೆ, ಹೇಗ್ ಬದುಕಿದ್ರು ಆಗತ್ತೆ. ನಮ್ಮ ದೈಹಿಕವಾದ ಬದಲಾವಣೆ, ದೈಹಿಕವಾದಂತಹ ಬೆಳವಣಿಗೆ ಅದು ಆಗಿಯೇ ಆಗತ್ತೆ. ಆದ್ರೆ ನಮ್ಮ ಮಾನಸಿಕವಾದಂತಹ ಬದಲಾವಣೆ ಆಗ್ಬೇಕು ಅಂತ ಆದ್ರೆ, ಮಾನಸಿಕವಾದ ಬೆಳವಣಿಗೆ ಆಗ್ಬೇಕು ಅಂದ್ರೆ, ಮಾನಸಿಕವಾಗಿ ನಾವು ಬದಲಾಗಬೇಕು ಅಂತ ಆದ್ರೆ ಅದಕ್ಕೆ ನಾವು ಎಫರ್ಟ್ ಹಾಕ್ಲೇಬೇಕು, ನಾವು ಪ್ರಯತ್ನ ಪಡಲೇಬೇಕು. ಹಾಗೆ ಪ್ರಯತ್ನ ಪಡದೆ ಹೋದ್ರೆ, ಹಾಗೆ ನಾವು ಎಫರ್ಟ್ ಹಾಕದೆ ಹೋದ್ರೆ ನಾವು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಏನ್ ಗೊತ್ತಾಯ್ತು? ದೈಹಿಕವಾದ ಬದಲಾವಣೆಗೆ ನಾವೇನು ಮಾಡ್ಬೇಕಾಗಿದ್ದಿಲ್ಲ, ಆದ್ರೆ ಮಾನಸಿಕವಾದಂತಹ ಬದಲಾವಣೆಗೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ಗೊತ್ತಾಯ್ತು. ಎಷ್ಟು ವಿಚಿತ್ರ ಅಂದ್ರೆ, ಕೇವಲ ಪ್ರಯತ್ನ ಪಟ್ರು ಆಗಲ್ಲ, ನಿರಂತರವಾದ ಪ್ರಯತ್ನ ಪಡಬೇಕು. ಈ ಮಾನಸಿಕ ಬದಲಾವಣೆಗೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡ ಮಾತ್ರಕ್ಕೆ ನಾವು ತಕ್ಷಣ ಏನು ಪ್ರಯತ್ನ ಪಡಲ್ಲ. ನಮ್ಗಿನ್ನೂ ಕನ್ವಿನ್ಸ್ ಆಗ್ಬೇಕು ನಾವ್ ಯಾಕೆ ಬದಲಾಗಬೇಕು ಅನ್ನೋದು. ನಾವ್ ಯಾಕೆ ಬದಲಾಗಬೇಕು ಅಂದ್ರೆ, ನಮ್ಮ ಎಲ್ಲರ ಜೀವನದಲ್ಲಿಯೂ ಕೂಡ ಮೂರು ರೀತಿಯ ಕಷ್ಟಗಳು ಒಂದಲ್ಲ ಒಂದ್ ಸಾರಿ ಬಂದೇ ಬರುತ್ತೆ. ಅಥವಾ ಪ್ರತಿನಿತ್ಯ ಬೇರೆ ಬೇರೆ ಚಾಲೆಂಜಸ್ ಬರುತ್ತೆ. ಮೂರು ರೀತಿಯ ಕಷ್ಟಗಳು ಅನ್ನೋದನ್ನ ತುಂಬಾ ಸರಿ ಹೇಳ್ತೀನಲ್ಲ. ಸಂಬಂಧಗಳಲ್ಲಿ ಕಷ್ಟ ಬರುತ್ತೆ, ಹಣಕಾಸಿನ ಕಷ್ಟಗಳು ಬರುತ್ತೆ, ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ಇವು ಮೂರು ರೀತಿಯ ಕಷ್ಟಗಳು ಬೇರೆ ಸಂದರ್ಭದಲ್ಲಿ ಲೈಫಲ್ಲಿ ಬಂದೇ ಬರುತ್ತೆ. ಹಾಗೆ ಬಂದಂತಹ ಪರಿಸ್ಥಿತಿಯನ್ನ ನಾವು ಹೇಗೆ ಎದುರಿಸ್ಬೇಕು, ಆ ಎದುರಿಸೋದಕ್ಕೆ ಬೇಕಾದ ಒಂದು ಬಲ ಇದೆಯಲ್ಲ, ಆ ಬಲ ನಾವು ಬದಲಾದಾಗ ಸಿಗ್ತಾ ಹೋಗುವಂತ ಬಲ. ಯಾಕೆಂದ್ರೆ 10 ವರ್ಷದ ಹಿಂದೆ ಯಾವುದೋ ಒಂದು ಚಾಲೆಂಜು ಇವತ್ತು ನೆನೆಸ್ಕೊಂಡ್ರೆ ಅದೆಲ್ಲ ಸಮಸ್ಯೆ ಆಗಿತ್ತ ನನಗೆ ಅಂತ ಆಶ್ಚರ್ಯ ಆಗುತ್ತೆ. ಯಾಕೆ? 10 ವರ್ಷಕ್ಕಿಂತ ಈಗ ನಾವು ಬದಲಾಗಿದ್ದೀವಿ, ಬೆಳೆದಿದ್ದೀವಿ. ಆದ್ರೆ ಇಷ್ಟೇ ಅಲ್ಲ, ಇವೆಲ್ಲ ನಾನು ಮೇಲ್ನೋಟಕ್ಕೆ ಹೇಳ್ತಾ ಬಂದೆ. ಇದು ಹೆಂಗೆ ಅಂದ್ರೆ, ಈರುಳ್ಳಿ ಸಿಪ್ಪೆ ಬಿಡಿಸ್ದಂಗೆ ಬಿಡಿಸ್ತಾ ನಮಗೆ ಬೇರೆ ರೀತಿಯ ಅರ್ಥಗಳು ಸಿಗ್ತಾ ಹೋಗುತ್ತೆ. ನಾವ್ ಯಾಕೆ ಬದಲಾಗಬೇಕು ಅಂದ್ರೆ, ಒಂದ್ಸರಿ ಯಶವಂತ ಚಿತ್ತಾಲರನ್ನ ಒಬ್ರು ಕೇಳ್ತಾರೆ, ನೀವ್ ಯಾಕೆ ಬರಿಬೇಕು ಅಂತ. ಆಗ ಅವರು ಹೇಳ್ತಾರೆ, ಈ ಪ್ರಶ್ನೆ ಹೇಗಿದೆ ಅಂದ್ರೆ, ನಾನ್ ಯಾಕೆ ಬದುಕಬೇಕು ಅಂತ ಕೇಳ್ದಂಗಾಯ್ತು ಅಂತ. ಬದುಕಿದ ಪ್ರತಿ ಜೀವಿ ಕೂಡ, ಬದುಕುವ ಪ್ರತಿ ಜೀವಿಗೂ ಕೂಡ ಬದಲಾಗೋದು ಅವನ ಎದುರಿಗಿರುವ ಬಹುದೊಡ್ಡ ಅವಕಾಶ. ಈ ಅವಕಾಶವನ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಇದು ಲೈಫಲ್ಲಿ ಅಪರೂಪಕ್ಕೆ ಸಿಗೋ ಅವಕಾಶ, ಬದಲಾಗೋದು. ನಾವು ಯಾವಾಗ ಬದಲಾವಣೆಗೆ ಬೆನ್ನು ಹಾಕಿಬಿಡ್ತೀವೋ ಅಲ್ಲಿಗೆ ನಿಂತೋಯ್ತು ನಮ್ಮ ಜೀವನ. ಯಾವಾಗ ನಾನು ಬದಲಾಗೋದೇ ಇಲ್ಲ ಅಂತ ಅನ್ಕೊಳ್ತೀವೋ ಅಲ್ಲಿಗೆ ನಾವು ನಮಗೆ ಮೊಳೆ ಹೊಡ್ಕೊಂಡ್ಬಿಟ್ವಿ ಅಂತಾನೆ ಅರ್ಥ. ನಾವು ಬದಲಾಗಬೇಕು ಅನ್ನೋದು, ನಾವು ಬದುಕಬೇಕು ಎನ್ನುವಂತಹ ತೀವ್ರವಾದ ಬಯಕೆಯ ಹಾಗೆ. ನಾನು ಬದಲಾಗಬೇಕು, ಯಾಕೆಂದ್ರೆ ನನ್ನ ನಾಳೆ ಇವತ್ತಿಗಿಂತ ಚೆನ್ನಾಗಿರ್ಬೇಕು, ನಾನು ಇವತ್ತಿಗಿಂತ ಸಂತೋಷವಾಗಿರ್ಬೇಕು, ನಾನು ಇವತ್ತಿಗಿಂತ ಹೆಚ್ಚು ಯಶಸ್ಸನ್ನ ಹೊಂದಬಹುದು, ಅಥವಾ ಈ ಕ್ಷಣದಲ್ಲಿ ನಾನು ಏನನ್ನಾದ್ರೂ ಮಾಡ್ಬೋದಾದ್ರೆ ನಾನು ಬದಲಾಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ನಾನು ತೀರ್ಮಾನಿಸಿಕೊಂಡ ಹಾಗೆ. ಬದಲಾಗಬೇಕು ಅಂತ ಹೇಳ್ತಾ ಇದ್ದೀರಿ. ಹೆಂಗೆ ಬದಲಾಗೋದು ಮೇಡಮ್? ಯಾಕೆ ಬದಲಾಗೋದು ಅಂತಾನೆ ಇಷ್ಟ ಅರ್ಥ ಮಾಡಿಸಿದ್ರಿ. ಏನು ಬದಲಾವಣೆ ಅಂದ್ರೆ? ಬದಲಾವಣೆ ಅಂದ್ರೆ ನಮ್ಮ ಜೀವನ ಕ್ರಮದಲ್ಲಿ ಆಗುವ ಬದಲಾವಣೆ, ನಾವು ನೋಡುವ ರೀತಿಯಲ್ಲಿ ಆಗುವ ಬದಲಾವಣೆ, ನಾವು ಬದುಕುವ ವಿಧಾನದಲ್ಲಿ ಆಗುವ ಬದಲಾವಣೆ ಅಂದ್ರೆ ನಮ್ಮ ಇರುವ ಅಸ್ತಿತ್ವದಲ್ಲಿಯೇ ಒಂದು ಬದಲಾವಣೆ ಆಗ್ತಾ ಬರುವಂಥದ್ದು. ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ, ಹೂವು ಒಂದು ಹೇಗೆ ಸಹಜವಾಗಿ ಅರಳಿಕೊಂಡು ಮುಂದೆ ಅದು ಕಾಯಿಯಾಗಿ ಹಣ್ಣಾಗಿ, ಅಷ್ಟೇ ಸಹಜವಾಗಿ ಬದಲಾವಣೆ ಅನ್ನೋದು ನಮ್ಮ ಬದುಕಿನಲ್ಲಿ ಬರುವಂಥದ್ದು. ಅದನ್ನ ಅಂದ್ರೆ ಮಾನಸಿಕವಾದಂತಹ ಸಿದ್ಧತೆಯನ್ನ ಬದಲಾವಣೆಗೆ ನಾವು ಮಾಡ್ಕೊಳ್ಳುವಂಥದ್ದು. ನಾನು ಬದಲಾಗಬೇಕು ಅಂತ ಒಂದು ನಿರ್ಧರಿಸಿದ್ರೆ ಸಾಕು, ಎಲ್ಲೆಲ್ಲಿ ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ನಮ್ಗೆ ತೋಚಕ್ ಶುರುವಾಗುತ್ತೆ. ಉದಾಹರಣೆಗೆ ನಾನೇ ಅಂದ್ಕೊಂಡೆ, ನಾನು ಬದಲಾಗಬೇಕು ಅಂದ್ರೆ ನಾನು ಎಲ್ಲಿಂದ ನನ್ನ ಬದಲಾವಣೆಯನ್ನು ಶುರು ಮಾಡ್ಕೋಬೇಕು?
ಮೊದಲನೇದಾಗಿ ನನಗನ್ನಿಸ್ತು, ನಾನು 6 ಗಂಟೆಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು 5 ಗಂಟೆಗೆ ಹೇಳ್ಬಹುದಲ್ಲ, ಬದಲಾವಣೆ ಮಾಡ್ಕೊಳ್ಳೋದು. ನಾನು ನನ್ನ ಆಹಾರ ಕ್ರಮವನ್ನ ಹೀಗೆ ಇಟ್ಕೊಂಡಿದ್ದೀನಿ ಅಂದ್ರೆ ಆ ಆಹಾರ ಕ್ರಮವನ್ನ ಬದಲಾಯಿಸಿಕೊಳ್ಳಬಹುದಲ್ಲ. ಅಥವಾ ನನಗೆ ತಂತ್ರಜ್ಞಾನದ ನಾಲೆಜ್ ಜಾಸ್ತಿ ಇಲ್ಲ ಅಂದ್ರೆ ನಾನು ಅದನ್ನ ಪಡ್ಕೊಳ್ಳೋದಕ್ಕೆ ನಾನು ಎಫರ್ಟ್ ಹಾಕಬಹುದಲ್ಲ. ಹೀಗೆ ನಾನು ಎಲ್ಲೆಲ್ಲಿ ನನ್ನನ್ನ ಬದಲಾಯಿಸಿಕೊಳ್ಳಬೇಕು ಅನ್ನೋದು ನಮಗೆ ಆಗ ಅರ್ಥ ಆಗತ್ತೆ. ನಾನು ಬದಲೇ ಆಗಲ್ಲ ಅಂತ ಅಂದುಕೊಂಡಾಗ ನಾವು ಬದಲಾವಣೆಗೆ ಮುಖ ಮಾಡೋದೇ ಇಲ್ಲ. ನಾವು ಬದಲಾಗಬಾರ್ದು, ಬದಲೇ ಆಗಲ್ಲ ಅಂತ ಯಾಕೆ ಅನಿಸ್ತಾ ಇರುತ್ತೆ ಗೊತ್ತಾ? ಅದು ಒಂದ್ ರೀತಿಯಿಂದ ಫಿಕ್ಸ್ಡ್ ಮೈಂಡ್ ಸೆಟ್. ನಾನೆಲ್ಲ ಬದಲಾಗ್ಲಿಲ್ಲಲ್ಲಪ್ಪ, ಬದಲಾಗ್ಬೇಕು ಅಂತ ನನ್ಗೆ ಅನ್ಸೋದೇ ಇಲ್ಲ. ಯಾಕೆಂದ್ರೆ ನನ್ಗೆಲ್ಲ ಗೊತ್ತು, ನನ್ಗೆಲ್ಲವೂ ಅರ್ಥ ಆಗತ್ತೆ, ನಾನ್ ಸರಿಯಾಗಿದ್ದೀನಿ, ನಾನ್ ಬದಲಾಗ್ಬೇಕಾಗಿದ್ದಿಲ್ಲ. ಬದಲಾದ್ರೆ ನಮ್ಮ ಯಜಮಾನ್ರೇ ಬದಲಾಗ್ಬೇಕು, ನಮ್ಮ ಯಜಮಾನ್ರನ್ನ ಬದಲಾಯಿಸ್ತೇನೆ ಹೊರ್ತು ನಾನ್ ಬದಲಾಗಲ್ಲಪ್ಪ. ನನ್ ಮಗ ಬದಲಾಗ್ಬೇಕು, ನನ್ನ ಸೊಸೆ ಬದಲಾಗ್ಬೇಕು, ನನ್ನ ಅತ್ತೆ ಬದಲಾಗ್ಬೇಕು, ನಾನ್ ಸರಿಯಾಗಿದ್ದೀನಿ. ಹೀಗೆ ನಾವ್ ಹೇಳ್ತಾ ಇದ್ರೆ ನಾವು ಬದಲಾಗಲ್ಲ ಅಂತಾನೆ ಅರ್ಥ. ಅಂದ್ರೆ ನಮಗೆ ಬದಲಾಗಬೇಕು ಅನ್ನೋದು ಮುಖ್ಯವಾಗಿ ಅನ್ಸೋದಕ್ಕೆ ಶುರುವಾಗ್ಬೇಕು. ನನಗೆ ಬದಲಾಗಬೇಕು ಅಂತ ಅನ್ನಿಸುವವರೆಗೂ ನಾವು ಬದಲಾಗಲ್ಲ. ಇನ್ನೊಂದು ತಮಾಷೆ ಏನು ಗೊತ್ತಾ? ಎಲ್ಲವೂ ಚೆನ್ನಾಗಿದ್ದಾಗ, ನಮ್ಗೆ ಯಾವ ಸಮಸ್ಯೆಯೂ ಇಲ್ಲ, ನಾವು ಏನು ಚಾಲೆಂಜಸ್ ಇಲ್ಲ ಅಂದಾಗ ನಾವು ಬದಲಾವಣೆಯ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೂತ್ ಬಿಡ್ತೀವಿ, ಏನು ಬದಲಾವಣೆ ಮಾಡ್ಕೊಳ್ಳಲ್ಲ. ಒಂದ್ ಸರಿ ಮೆಡಿಕಲ್ ರಿಪೋರ್ಟ್ ಬರುತ್ತೆ, ಡಾಕ್ಟರ್ ಹತ್ರ ಹೋಗಿರ್ತೀವಿ, ಶುಗರ್ ಬಾರ್ಡರ್ ಅಲ್ಲಿದೆ, ಕೊಲೆಸ್ಟ್ರಾಲ್ ಬಾರ್ಡರ್ ಅಲ್ಲಿದೆ, ನೀವು ವಾಕಿಂಗ್ ಮಾಡ್ಲೇಬೇಕು ಅಂದಾಗ ಅವಾಗ ಏನ್ ಸಬೂಬು ಹೇಳಲ್ಲ. ಬೆಳಿಗ್ಗೆ ಎದ್ದು ಬೇಗ ವಾಕಿಂಗ್ ಹೋಗ್ತೀವಿ, ಉಳಿದ ದಿನ ಅಯ್ಯೋ ಪುರ್ಸೊತ್ತೇ ಇಲ್ಲ ವಾಕಿಂಗ್ ಮಾಡಕ್ಕೆ ನಾವೇ ಹೇಳ್ತಾ ಇರ್ತೀವಿ. ಅಥವಾ ಇನ್ನೇನೋ ಹೇಳಿರ್ತಾರೆ, ಇಲ್ಲ ನೀವು ಸಿಹಿಯನ್ನ ಬಿಡ್ಲೇಬೇಕಾಗುತ್ತೆ, ಅಥವಾ ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳಿರ್ತಾರೆ. ಅವಾಗ ಶುರುವಾಗುತ್ತೆ, ಓ ಹೌದಲ್ವಾ ನಾನು ಹಿಂಗ್ ಮಾಡ್ಬೇಕು. ಅಲ್ಲಿವರೆಗೂ ನಮ್ಗೆ ಗೊತ್ತಿದ್ರು ಕೂಡ ನಾವು ಮಾಡಲ್ಲ. ಅಂದ್ರೆ ಬದಲಾಗಬೇಕು ಎನ್ನುವ ಅನಿವಾರ್ಯ ಸ್ಥಿತಿ ಬರುವವರೆಗೂ ನಾವು ಬದಲಾಗಲ್ಲ. ಅದನ್ನ ಬರ್ದಿಟ್ಕೊಳ್ಳಿ ಬೇಕಾದ್ರೆ, ನನ್ನನ್ನು ಸೇರಿಸಿ ಎಲ್ಲರಿಗೂ ಹಂಗೇನೆ. ಈ ಅನಿವಾರ್ಯ ಸ್ಥಿತಿ ಬರುವವರೆಗೂ ನಾವು ಬದಲಾಗಲ್ಲ. ಯಾಕಂತ ಅನಿವಾರ್ಯ ಸ್ಥಿತಿ ಬರುವವರೆಗೂ ನಾವು ಬದಲಾಗಲ್ಲ? ಯಾಕೆ ಗೊತ್ತಾ? ನಮ್ಮ ಮೆದುಳಿನಲ್ಲಿ ನಮ್ಗೆ ಜೀವಿಸಕ್ಕೆ ಏನೇನ್ ಬೇಕೋ ಅಷ್ಟು ರೀತಿಯಿಂದ ವ್ಯವಸ್ಥೆ ಮಾಡಿಟ್ಕೊಂಡ್ಬಿಟ್ಟಿರುತ್ತೆ ಅದು. ಗೊತ್ತಲ್ಲ ನಿಮ್ಗೆ, ನಮ್ಮ ಮೆದುಳಿನಲ್ಲಿ ಕೆಳ ಮೆದುಳಿ ಕೆಲಸ ಮಾಡುದು ಪ್ರಾಣಿಗಳ ಹಾಗೇನೆ. ಪ್ರಾಣಿಗಳಲ್ಲೇನು, ಅವಕ್ಕೇನ್ ಬೇಕು? ನಾನೀಗ ಊಟ ತಿಂಡಿ ಮಾಡ್ಕೊಂಡು ನಿದ್ದೆ ಮಾಡಿಕೊಂಡು ಆರಾಮಾಗಿದ್ದೀನಿ. ಈ ಆರಾಮನ್ನ ನಾನ್ ಯಾಕೆ ಬೇರೆ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಆ ಆರಾಮನ್ನ ಯಾಕೆ ಬ್ರೇಕ್ ಮಾಡ್ಬೇಕು? ನಾನು ಮಿದುಳು ಒಪ್ಕೊಳ್ಳೋದೇ ಇಲ್ಲ. ನಾನು ಆರಾಮಾಗಿದ್ದೀನಲ್ಲ, ನಾನೇನ್ ಬದ್ಲಾಗ್ಬೇಕು ಅಂತಾನೆ ಯೋಚನೆ ಮಾಡುತ್ತೆ. ಆದ್ರೆ ಒಂದ್ ಸರಿ ಏನಾದ್ರೂ ತೊಂದರೆಗಳು ಆದಾಗ ಆಗ ಯೋಚನೆ, ಓ ನನ್ಗೇನೋ ಚಾಲೆಂಜಸ್ ಬಂದಿದೆ, ಈಗ ನಾನು ಬದಲಾಗಬೇಕು. ಅದು ಆಹಾರದಲ್ಲಿ ಇರ್ಬಹುದು, ಅಥವಾ ಉದ್ಯೋಗದಲ್ಲಿ ಇರ್ಬಹುದು, ದಿನಚರಿಯಲ್ಲಿ ಇರ್ಬೋದು. ಆಗ ಬದಲಾವಣೆಗೆ ನಾವು ರೆಡಿ ಆಗ್ತೀವಿ. ಈ ಬದಲಾವಣೆಗೆ ರೆಡಿ ಆಗೋದಿದೆಯಲ್ಲ, ಆ ರೆಡಿ ಆಗಬೇಕಾದ್ರೇನೆ ಒಂದು ಸಿದ್ಧತೆಗಳಿಬೇಕು. ಫಸ್ಟ್ ನಾವು ಅಂದುಕೊಳ್ಬೇಕು, ಈ ಬದಲಾವಣೆ ನಾನು ನನಗಾಗಿ, ನನ್ನ ಗ್ರೋತ್ಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಬದಲಾವಣೆ ಯಾರಿಗಾಗಿಯೂ ಅಲ್ಲ, ಕೇವಲ ನನಗಾಗಿ ನಾ ಮಾಡ್ಕೋತಾ ಇದ್ದೀನಿ. ಯಾವುದೇ ಬದಲಾವಣೆ ಇರ್ಬೋದು, ಒಂದು ಅಭ್ಯಾಸಗಳಲ್ಲಿ ಇರ್ಬೋದು, ದಿನಚರಿಯಲ್ಲಿ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಮಾತನಾಡೋ ರೀತಿಯಲ್ಲಿ ಇರ್ಬೋದು, ಅಥವಾ ನಾವು ಪ್ರತಿಕ್ರಿಯಿಸುವ ರೀತಿಯಲ್ಲಿ ಇರ್ಬೋದು. ಯಾವುದೇ ರೀತಿಯಾದಂತಹ ಬದಲಾವಣೆ ಒಂದು ಕಾನ್ಶಿಯಸ್ ಎಫರ್ಟ್ ಅನ್ನ ನಮ್ಮಿಂದ ಕೇಳುತ್ತೆ. ತುಂಬಾ ಕಾನ್ಶಿಯಸ್ ಎಫರ್ಟ್ ಇಲ್ಲದೆ ಯಾವ ಬದಲಾವಣೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಈ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ನಾವು ರೆಡಿ ಆಗ್ಬೇಕು, ನಾನು ಬದಲಾಗ್ತೀನಿ ಅನ್ನೋದಕ್ಕೆ. ಸಣ್ಣ ಸಣ್ಣ ಬದಲಾವಣೆಗಳು, ಯಾವತ್ತು ದೊಡ್ಡ ಬದಲಾವಣೆ ಒಂದೇ ಸರಿ ಆಗೋದೇ ಇಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಸುಧಾರಣೆ ಆಗುತ್ತೆ. ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಏನ್ ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಿ ಅನ್ಸತ್ತೆ, ಸಣ್ಣ ಬದಲಾವಣೆ ಅನ್ಸತ್ತೆ, ಅಷ್ಟು ಸುಲಭ ಅಲ್ಲ. ಹೇಳಿದ್ನಲ್ಲ, 6 ಗಂಟೆಗೆ ಹೇಳ್ತಾ ಇದ್ವಿ, 1 ತಾಸು ಮೊದಲು 5 ಗಂಟೆಗೆ ಹೇಳೋಣ ಅಂದ್ರೆ ಅಷ್ಟು ಸುಲಭಕ್ಕಾಗಿಲ್ಲ. 1 ದಿನ ಆಗತ್ತೆ, 2 ದಿನ ಆಗತ್ತೆ. ಉಳಿದ ದಿನ ಅಯ್ಯೋ ಇವತ್ತು ಸುಸ್ತಾಗಿದೆ, ಅಯ್ಯೋ 6 ಗಂಟೆಗೆ ಎದ್ರೆ ಏನಾಯ್ತು, 5 ಗಂಟೆಗೆ ಎದ್ದೆ, ಅಯ್ಯೋ 6 ಗಂಟೆಗೆ ಎದ್ದು ಅಷ್ಟು ಕೆಲಸನೂ ಮಾಡಕ್ಕಾಗತ್ತೆ, ಇನ್ನೊಂದ್ ತಾಸು ನನ್ಗೆ ರೆಸ್ಟ್ ಬೇಕು. ಹೀಗೆ ಮನಸ್ಸು ಕಾರಣವನ್ನ ಹೇಳುತ್ತೆ.
ನಾವು ಯಾಕೆ ಬದಲಾಗಬೇಕು ಅನ್ನೋದನ್ನ ನಾವೇ ದೃಢವಾಗಿ ಕನ್ವಿನ್ಸ್ ಮಾಡ್ಕೊಳ್ಳದ ಹೊರತು ಈ ಮನಸ್ಸು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ. ನಮ್ಗೆ ಅನಾರೋಗ್ಯವೋ ಇನ್ನೇನು ಸಮಸ್ಯೆಗಳು ಎದುರಾದಾಗ ತಕ್ಷಣಕ್ಕೆ ಮಾಡೋದಕ್ಕೆ ರೆಡಿ ಆಗ್ತೀವಲ್ಲ, ಹಾಗೆ ತಕ್ಷಣಕ್ಕೆ ಮಾಡೋದಕ್ಕೆ ರೆಡಿ ಆಗ್ಬೇಕಾದ್ರೆ ಒಂದು ಚಾಲೆಂಜಸ್ ನಾವು ಎದುರಿಸ್ತಾ ಇರ್ತೀವಿ. ಆಗ ಅಂದ್ಕೊಳ್ಬೇಕು, ಈ ಚಾಲೆಂಜಸ್ ಬಂದಿದ್ದು ನಾನು ಬದಲಾಗೋಕ್ಕೆ ಬಂದಿರೋ ಅವಕಾಶ ಅಂತ. ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ, ಯಾವುದೇ ಸವಾಲುಗಳು ಬರಲಿ, ಎಂತಹ ಕಷ್ಟದ ಸಂದರ್ಭಗಳೇ ಬರಲಿ, ಮೊಟ್ಟ ಮೊದಲು ನಾವೇ ಅಂದ್ಕೊಂಡ್ಬಿಡೋಣ, ಇದು ನಾನು ಬದಲಾಗೋದಕ್ಕೆ ಬಂದಿರುವ ಅವಕಾಶ. ಯಾಕಂದ್ರೆ ಇಲ್ಲಾಂದ್ರೆ ನಾನೇನ್ ಬದಲಾಗ್ತಾ ಇರ್ಲಿಲ್ಲ. ಇದು ನನಗೆ ಬದಲಾಗೋದಕ್ಕೆ ಬಂದಿರುವಂತಹ ಅವಕಾಶ ಅಷ್ಟ ಮಾತ್ರ ಅಂದ್ಕೊಂಡ್ರೆ ಸಾಕು, ಮುಂದಿನದು ಎಲ್ಲವೂ ಬದಲಾಗ್ತಾ ಬರುತ್ತೆ. ಅಂದ್ರೆ ನಾವು ಆ ಚಾಲೆಂಜಸ್ ಅನ್ನ ನೋಡೋ ರೀತಿಯಲ್ಲಿಯೇ ಬದಲಾವಣೆಯನ್ನ ಕಂಡ್ಕೊಂಡ್ಬಿಟ್ಟಿದ್ವಿ. ಇರೋದೇ ಅಲ್ಲಿ ನಾವು ಯಾವುದನ್ನೇ ಆದ್ರೂ ಯಾವ ರೀತಿಯಿಂದ ನೋಡ್ತೀವಿ ಅನ್ನೋದೇ ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವೇನನ್ನ ನಮ್ಮ ಮನಸ್ಸಿಗೆ ಫೀಡ್ ಮಾಡ್ತೀವೋ ಅದನ್ನ ನಂಬತ್ತೆ. ಈ ಒಂದು ಸಂಕಷ್ಟ, ಅಯ್ಯೋ ದೇವ್ರೆ ನನಗೆ ಯಾಕೆ ಬಂತು, ಹಿಂಗೆಲ್ಲ ಆಯ್ತು, ಇನ್ನೆಷ್ಟು ಕಷ್ಟ ಪಡ್ಬೇಕು, ಮೊದ್ಲೇ ಕಷ್ಟ ಪಟ್ಟು 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 ಸಾಕಾಗಿದ್ದೀನಿ, ಬೇಡವೇ ಬೇಡ. ಇದು ಬಂದಿದ್ಯಾ, ನಾನು ಬದಲಾಗೋದಕ್ಕೆ ಬಂದಿರುವ ಅವಕಾಶ. ಯಾವುದೇ ಸಂದರ್ಭ ಬರ್ಲಿ, ಇದು ನಾನು ಬದಲಾಗೋದಕ್ಕೆ ಬಂದಿರುವ ಅವಕಾಶ. ಸರಿ, ಅಂದ್ರೆ ಅಲ್ಲಿಗೆ ಏನನ್ನೇ ಆದ್ರೂ ನಾವು ನೋಡೋ ರೀತಿಯನ್ನ ಬದಲಾಯಿಸ್ಕೊಂಡ್ಬಿಟ್ವಿ, ಬದಲಾವಣೆಗೆ ಬಂದಿರುವ ಅವಕಾಶ ಅಂತ ಸ್ವೀಕರಿಸ್ಬಿಟ್ವಿ. ಎರಡನೇದು, ನಾನು ಬದಲಾಗ್ತೀನಿ ಅನ್ನುವ ನಂಬಿಕೆ ನಮ್ಮಲ್ಲಿ ಬರ್ಬೇಕು. ನಾನು ಬದಲಾಗ್ತೀನಿ ಅಂತ ನಾನೇ ನಂಬದೆ ಹೋದ್ರೆ ನಾನು ಬದಲಾಗೋದೇ ಇಲ್ಲ. ನನಗೊಂದು ಉದಾಹರಣೆ ಕೊಡ್ಬೇಕು ಅಂತ ಅನ್ಸುತ್ತೆ. ಇತ್ತೀಚೆಗೆ ನಾವು ಒಂದು ಆಂಗ್ಸೈಟಿ ವರ್ಕ್ಶಾಪ್ ಮಾಡಿದ್ವಲ್ಲ, ನೀವು ಎಲ್ಲ ಬಹಳ ಜನ ಪಾಲ್ಗೊಂಡಿದ್ರಿ. ಆರ್ಯ ಸಮಾಜದಲ್ಲಿ ಒಂದಾಯ್ತು, ಇನ್ನೊಂದು ಗ್ರೀನ್ ಪಾತ್ ಆರ್ಗ್ಯಾನಿಕ್ ಹೋಟೆಲ್ ಅಲ್ಲಿ ಒಂದು ಆಯ್ತು. ಆ ಹೋಟೆಲಲ್ಲಿ ಆದಂತಹ ಸಂದರ್ಭದಲ್ಲಿ ಒಬ್ರು ಬಂದಿದ್ರು, ನನಗಿನ್ನೂ ಅವರ ಮುಖ ಇದು ಎಲ್ಲ ನೆನಪಿದೆ. ಅವರು ಬ್ರೇಕ್ ಟೈಮ್ ನಲ್ಲಿ ಬಂದು ನನಗೊಂದು ಮಾತನ್ನ ಹೇಳಿದ್ರು, ಮೇಡಮ್ ನಾನು ಎಷ್ಟು ಡಾಕ್ಟರ್ ತೋರಿಸಿದ್ದೀನಿ, ಯಾರ್ಯಾರು ಥೆರಪಿಸ್ಟ್ ಇದಾರೋ ಅವ್ರ ಹತ್ರ ಎಲ್ಲ ಹೋಗಿದ್ದೀನಿ, ಆಮೇಲೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಲ್ಲೆಲ್ಲ ಹೋಗಿದ್ದೀನಿ, ಎಷ್ಟು ಮಾತ್ರೆಗಳನ್ನ ತಗೊಂಡಿದ್ದೀನಿ, ನನ್ಗೆ ವಾಸಿನೇ ಆಗ್ತಾ ಇಲ್ಲ ಮೇಡಮ್. ಅವ್ರು ಹೇಳಿದ್ರು, ಇಲ್ಲೂ ನೋಡೋಣ ಅಂತ ಬಂದಿದ್ದೀನಿ. ಅವ್ರ ಮನಸ್ಸಿನಲ್ಲಿ ಇದೆ, ಮಾತ್ರೆಗಳಿಂದ ವಾಸಿ ಆಗ್ಲಿಲ್ಲ, ಔಷಧಿಗಳಿಂದ ವಾಸಿ ಆಗಿಲ್ಲ, ಥೆರಪಿಯಿಂದ ವಾಸಿ ಆಗಿಲ್ಲ, ಎಷ್ಟು ಟ್ರೀಟ್ಮೆಂಟ್ಗಳಿಂದ ವಾಸಿ ಆಗಿಲ್ಲ, ಸುಮ್ನೆ ಇವ್ರ ಮಾತಿನಿಂದ ವಾಸಿ ಆಗತ್ತಾ? ನಾ ಮನಸ್ಸಲ್ಲಿ ಅಂದ್ಕೊಂಡೆ, ಇವ್ರಿಗೆ ವಾಸಿ ಆಗಲ್ಲ ಅಂತಾನೆ ಬಂದು ಕುತ್ಕೊಂಡಿರ್ತಾರೆ. ಮತ್ತು ಮುಂದೆ ಹೋಗಿ ಕೇಳಿದೆ, ಬಹುಶಃ ನೀವ್ ಈಗ ಯಾವ ಡಾಕ್ಟರ್ ಹತ್ರ ಹೋಗೋದಾದ್ರೂ ವಾಸಿ ಆಗಲ್ಲ ಅಂತಾನೆ ಹೋಗ್ತಿರೇನೋ ಅಂತ. ಅದಕ್ಕೆ ಅವರು, ಹೌದು ಮೇಡಮ್, ಹಂಗೆ ಅನಿಸ್ಬಿಟ್ಟಿದೆ ನನಗೆ. ಮೊಟ್ಟ ಮೊದಲು ಬದಲಾಯಿಸ್ಕೊಳ್ಬೇಕಾಗಿರೋದು ನಾನು ಬದಲಾಗ್ತೀನಿ ಎನ್ನುವಂತ, ಅಥವಾ ನಾನು ಸುಧಾರಿಸ್ತೀನಿ, ನನಗೂ ಒಂದು ಚಿಕಿತ್ಸೆ ಇದೆ, ನಾನು ಬದಲಾಗಬಲ್ಲೆ, ಈ ಒಂದು ನಂಬಿಕೆ. ಯಾವಾಗ ಈ ನಂಬಿಕೆಗಳನ್ನ ನಾವು ಬದಲಾಯಿಸಿಕೊಳ್ಳೋದಿಲ್ವೋ ಆಗ ಅಲ್ಲಿಯವರೆಗೂ ಏನು ಬದಲಾವಣೆ ಆಗಲ್ಲ. ಇದು ಬದಲಾಯಿಸಿಕೊಳ್ಳಬೇಕಾದ ನಂಬಿಕೆಯ ಜೊತೆಗೆ ಎಷ್ಟೋ ನಮ್ಮ ಬಗ್ಗೆ ನಾವೇ ಹೊಂದಿರುವಂತ ಒಂದು ನಂಬಿಕೆಗಳಿರುತ್ತಲ್ಲ, ನಮ್ಮನ್ನ ಲಿಮಿಟ್ ಮಾಡುವಂತಹ ನಂಬಿಕೆಗಳು. ನನ್ಗೆಲ್ಲ ಬೆಳಿಗ್ಗೆ ಹೇಳಕ್ಕಾಗಲ್ಲಪ್ಪ, ನಂಗೆ ಎದ್ದೇ ಅಭ್ಯಾಸ ಇಲ್ಲ, ನಾನಷ್ಟೆಲ್ಲ ಬೆಳಿಗ್ಗೆ ಹೇಳಲ್ಲ, ಇಷ್ಟೆಲ್ಲ ಮನೆ ಕೆಲ್ಸನ ನನಗ್ ಮಾಡಕ್ಕಾಗಲ್ಲಪ್ಪ, ನೀವು ಯಾರಾದ್ರೂ ಬಂದ್ರೆ ನಂಗೆ ಟೆನ್ಷನ್ ಆಗೋಗುತ್ತೆ, ನಂಗೆ ಸ್ಟ್ರೆಸ್ ಆಗೋಗುತ್ತೆ, ನಂಗೆ ಅವೆಲ್ಲ ಕೆಲ್ಸಗಳಾಗಲ್ಲ. ಯಾರು ಹೇಳಿದ್ದು ಇದೆಲ್ಲ? ಯಾರು ಕೊಡುವಂತ ಸೂಚನೆ ಇದೆಲ್ಲ? ನಮಗ್ ನಾವೇ ಕೊಟ್ಕೋತಾ ಇದ್ದೀವಿ ಈ ಸಜೆಷನ್ಸ್ ಅನ್ನ. ನಿಮ್ಗೆಲ್ಲ ಗೊತ್ತು, ಮಿದುಳು ನಾವು ಕೊಡುವ ಆದೇಶಕ್ಕಾಗಿ ಕಾಯ್ತಾ ಇರುತ್ತೆ. ಆದ್ರೆ ನಾವ್ ಎಂಥ ಆದೇಶವನ್ನು ಕೊಡ್ತಾ ಇದ್ದೀವಿ? ನಿನಗಾಗಲ್ಲ, ನೀ ಮಾಡಲ್ಲ, ನೀನು ಬದಲಾಗಲ್ಲ. ಯಾವ ಆದೇಶ ರೀ? ಹೀಗೆ ನಾವು ಬದಲಾಗಬೇಕು ಅಂತ ಮೊಟ್ಟ ಮೊದಲು ನಮಗೆ ಅನ್ನಿಸಬೇಕು. ಎರಡನೆಯದು, ನಾನು ಬದಲಾಗ್ತೀನಿ ಎನ್ನುವ ನಂಬಿಕೆಗಳು ಬರಬೇಕು. ಮೂರನೆಯದು, ನಾವು ನಮ್ಮ ಮನಸ್ಸಿಗೆ ಕೊಡುವ ಸಂದೇಶಗಳಲ್ಲಿ ತುಂಬಾ ಕ್ಲಾರಿಟಿಯಿಂದ ಕೊಡಬೇಕು. ಖಂಡಿತ ನಾ ಬದಲಾಗ್ತೀನಿ, ಖಂಡಿತ ನನ್ನಿಂದ ಸಾಧ್ಯ. ನಾವು ನಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಆಗ ಬದಲಾವಣೆ ಅನ್ನೋದು ಒಂದು ಪ್ರೋಸೆಸ್ ತರ ಸ್ಟಾರ್ಟ್ ಆಗತ್ತೆ. ನಾನು ಯಾಕೆ ಬದಲಾಗಬೇಕು ಅನ್ನೋದನ್ನ ಅರ್ಥ ಮಾಡಿಸಿದೆ.
ಮತ್ತು ಬದಲಾಗುವುದಕ್ಕೆ ಪ್ರೀ ರಿಕ್ವಿಸಿಟ್ ಯಾವುದು ಅನ್ನೋದನ್ನ ಹೇಳಿದೆ. ಅಂದ್ರೆ ನಮ್ಮ ಮೇಲೆ ಇರುವ ನಂಬಿಕೆ, ನಮಗೆ ನಮ್ಮ ಮೇಲೆ ಇರುವಂತಹ ವಿಶ್ವಾಸ, ನಮಗೆ ನಮ್ಮ ಮೇಲೆ ಇರುವಂತಹ ಒಂದು ಧೈರ್ಯ, ನಾನ್ ಬದಲಾಗ್ತೀನಿ, ಆ ಬದಲಾವಣೆ ಮಾಡಿಕೊಳ್ಳಬಲ್ಲೆ ಎನ್ನುವಂಥದ್ದು. ಇದರ ಜೊತೆಗೆ ನಮಗೆ ಮುಂದೆ ಬರುವಂತದ್ದು, ಹಾಗಾದ್ರೆ ಹೇಗೆ ಬದಲಾಗಬೇಕು, ಇದು ತುಂಬಾ ಮುಖ್ಯ. ಯಾಕೆ ಅನ್ನೋದು ಪ್ರಯತ್ನ ಪಟ್ರೆ ಯೋಚನೆ ಮಾಡಿದ್ರೆ ಗೊತ್ತಾಗೋಗುತ್ತೆ. ನಮ್ಮನ್ನ ನಾವು ನಂಬೋದು ಅದು ಕೂಡ ನಮಗೆ ಸಾಧ್ಯ ಆಗುತ್ತೆ. ಹೇಗೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೋಬೇಕು. ಹೇಗೆ ಬದಲಾಗಬೇಕು? ನಾವು ಬದಲಾಗಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಯಾವುದು ಅಂತ ಬಹುಶಃ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಾನು ಎಲ್ಲಿ ಬದಲಾಗಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ. ಅದನ್ನ ಕಂಡುಕೊಳ್ಳೋದಕ್ಕೆ ನಾನು ಏನ್ ಬದಲಾವಣೆ ಮಾಡ್ಕೋಬೇಕು, ಎಲ್ಲಿ ಬದಲಾಗಬೇಕು ಅಂತ. ಎಲ್ಲಿ ಬದಲಾಗಬೇಕು ಅಂದಾಗ ಮೊದಲು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಮನಸ್ಸು ಅಷ್ಟು ಸುಲಭಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ, ಅದು ನಿರಾಕರಿಸತ್ತೆ. ಮೊಟ್ಟ ಮೊದಲು ಬದಲಾವಣೆಯನ್ನೇ ಅದು ನಿರಾಕರಿಸತ್ತೆ. ಯಾಕೆಂದ್ರೆ ಬದಲಾವಣೆ ಮನಸ್ಸಿಗೆ ಇಷ್ಟ ಇಲ್ಲ. ಹೊಸದೇನನ್ನೇ ಆದ್ರೂ ಕೂಡ ಅದು ಸ್ವೀಕರಿಸೋದಕ್ಕೆ ಇಷ್ಟಪಡಲ್ಲ. ಅದ್ ಕಂಫರ್ಟ್ ಇಲ್ಲ ಹೊಸದೇನನ್ನು ಮಾಡೋದು ಕೂಡ. ಮೊಟ್ಟ ಮೊದಲು ಅದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ ಯೋಚನೆ ಮಾಡೋದ್ರಿಂದ ಹಳೆಯ ಅಭ್ಯಾಸಗಳು, ಹಳೆಯ ನಡವಳಿಕೆಗಳು, ಹಳೆಯ ರೀತಿಗಳಲ್ಲಿಯೇ ಅದು ತನ್ನನ್ನು ತಾನು ತೊಡಗಿಸ್ಕೊಳಕ್ ನೋಡುತ್ತೆ. ಎರಡನೆಯದು, ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಸೆಲ್ಫ್ ಅವೇರ್ನೆಸ್ ಕೂಡ ಬರ್ಬೇಕು. ಈಗಾಗ್ಲೇ ನಿಮ್ಮ ಎಲ್ಲ ಮಾತುಗಳಲ್ಲಿ ನಾನ್ ಏನನ್ನ ನೋಡ್ತಾ ಇದ್ನೋ ಅದು ನನಗದು ಸಿಗ್ತಾ ಇದೆ. ಅಂದ್ರೆ ನೀವೆಲ್ಲರೂ ಹೇಳಿರೋದು ಇದೇ ಲೈನ್ ಅಲ್ಲೇನೆ. ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು, ಯಾವುದ್ರ ಮೂಲಕ? ಒಂದು ಸೆಲ್ಫ್ ಅವೇರ್ನೆಸ್ಸಿನ ಮೂಲಕ ಅಕ್ಸೆಪ್ಟ್ ಮಾಡ್ಬೋದು. ನಮ್ಗೆ ಆ ಸೆಲ್ಫ್ ಅವೇರ್ನೆಸ್ ಇರ್ಬೇಕು, ನಾನು ಎಲ್ಲಿ ಬದಲಾಗ್ಬೇಕು. ಈಗ ಯಾವುದೋ ಒಂದು ಜಗಳ ಆಗುತ್ತೆ, ನಾನ್ ಪ್ರತಿ ಸಾರಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಯಾವುದೇ ಜಗಳ ಇರಬಹುದು, ನಾವು ಬಳಸುವ ಪದ, ನಮ್ಮ ಬಾಡಿ ಲ್ಯಾಂಗ್ವೇಜು, ನಾವು ಎಕ್ಸ್ಪ್ರೆಸ್ ಮಾಡೋ ರೀತಿ, ಮತ್ತು ಹಾಗೆ ಜಗಳ ಆದಾಗ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆ, ಇವು ಎಲ್ಲ ಕೂಡ ಒಂದೇ ರೀತಿಯಿಂದ ಇರುತ್ತೆ. ಗೊತ್ತಾ? ಅಂದ್ರೆ ಅದು ಟ್ರಿಗರ್, ಅದು ಗೊತ್ತಾಗೋಗತ್ತೆ. ಇದು ಹೀಗೆ ಈ ಜಗಳ ಹೀಗೆ ಆಗುತ್ತೆ. ಎಷ್ಟೋ ಜಗಳಗಳು ಖಂಡಿತ ಗೊತ್ತು, ಕೊನೆ ಹೀಗೆ ಆಗುತ್ತೆ ಅಂತ. ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ, ಸಂಬಂಧ ಇಲ್ದೆ ಹೋದಲ್ಲಿ ಕೊನೆಗೊಳ್ಳುತ್ತೆ. ಮತ್ತೆ ಅನ್ಕೋತೀವಿ, ಇದಿಷ್ಟೆಲ್ಲ ಆಯ್ತಲ್ಲ, ಇದು ಬೇಡ ಅಂತ. ಈಗ ಶುರು ಮಾಡ್ಕೊಳ್ಬೇಕಾಗಿರೋದು, ಹೌದು ಈಗ ಜಗಳ ಆಗ್ತಾ ಇದೆ, ಅಕ್ಸೆಪ್ಟೆನ್ಸ್ ಇದು. ಅಥವಾ ಯಾವುದೋ ಒಂದು ಅಭ್ಯಾಸಗಳು, ಇದು ಒಳ್ಳೆ ಅಭ್ಯಾಸ ಅಲ್ಲ, ಅಕ್ಸೆಪ್ಟೆನ್ಸ್. ನಾನು ಹೀಗೆ ವರ್ತಿಸೋದು ಸರಿ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ನಾವು ಅಲ್ಲಿ ನಿರಾಕರಿಸ್ಬಿಡ್ತೀವಿ. ಅದು ಕೂಡ ನಮ್ ಉದ್ದೇಶಪೂರ್ವಕವಾಗಿ ಅಲ್ಲ, ಅದ್ ನಮ್ಮ ಪ್ರೊಟೆಕ್ಷನ್ಗೆ. ನಂದದ್ ಸರಿ ಇದೆಯಪ್ಪ, ನನ್ ತಪ್ಪಿಲ್ಲಪ್ಪ, ಅವ್ರದ್ದೇ ತಪ್ಪು, ನಂದು ನಾನ್ ಹೇಳಿದ್ದೆ ಅಲ್ಲಿ ಏನ್ ತಪ್ಪಿದೆ, ನಾನ್ ಹೇಳಿರೋದ್ರಲ್ಲಿ ಏನ್ ದೋಷ ಇದೆ, ಯಾಕೆ ನಾನ್ ಸೋಲ್ಬೇಕು ಅಥವಾ ಹೀಗೆ ಅಂದ್ರೆ ಸಮರ್ಥನೆಗೆ ಇಳಿದ್ಬಿಡ್ತೀವಿ. ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅಕ್ಸೆಪ್ಟ್ ಮಾಡ್ಕೊಂಡ್ ಆದ್ಮೇಲೆ ಈಗ ಬದಲಾವಣೆಗೆ ನಾವು ಸಿದ್ಧವಾಗ್ತೀವಿ. ಎಲ್ಲಿವರೆಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೆ ಬದಲಾಗಕ್ಕೆ ಸಿದ್ಧನೇ ಆಗಲ್ಲ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೊಟ್ಟ ಮೊದಲನೇ ಆಗ್ಬೇಕಾಗಿದ್ದೆ ಅಕ್ಸೆಪ್ಟೆನ್ಸ್. ಎರಡನೇದು, ಬದಲಾವಣೆಗೆ ನಾವು ಫೋಕಸ್ ಮಾಡ್ಬೇಕಾಗಿದ್ದು. ಎಲ್ಲಿಂದ ಬದಲಾವಣೆ ಮಾಡ್ಕೊಳ್ಳೋಣ, ಹೇಗೆ ಬದಲಾವಣೆ ಮಾಡ್ಕೊಳ್ಳೋಣ ಅನ್ನೋದು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಆದ್ರೂ ಕೂಡ ಅಭ್ಯಾಸವಾಗಿಬಿಟ್ರೆ, ನಿಮ್ಗೆ ಅದು ಕೂಡ ಗೊತ್ತು, ನಮ್ಮ ಕೆಳಮೆದುಳು ಹ್ಯಾಬಿಚುವಲ್ ಮೈಂಡ್, ಅದು ಅಭ್ಯಾಸ ಬಲದಿಂದ ಮಾತ್ರ ಕೆಲಸ ಮಾಡುತ್ತೆ. ಅದಕ್ಕೆ ಅಭ್ಯಾಸ ಆಗ್ಬೇಕು ಅಷ್ಟೇ. ಅದು ಎಲ್ಲವೂ ಒಂದೇ ರೀತಿಯಿಂದ ಪ್ರತಿಕ್ರಿಯಿಸುವುದು ಅಭ್ಯಾಸವಾಗುತ್ತೆ, ಬೇರೆಯವ್ರಿಗಲ್ಲ, ನಮಗೆ ನಾವೇ ಪ್ರತಿಕ್ರಿಯಿಸ್ಕೊಳ್ತೀವಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದಾಗ, ಈಗಾಗ್ಲೇ ಹೇಳಿದಾಗೆ ಜಡ್ಜ್ಮೆಂಟಲ್ ಆಗೋದು, ನಾವು ಹಾಗೆ ಮಾಡ್ತೀವಿ, ನಾವು ಹಾಗೆ ಪ್ರತಿಕ್ರಿಯಿಸ್ತೀವಿ, ನಾವು ಅದೇ ರೀತಿ ಉತ್ತರ ಕೊಟ್ಕೋತೀವಿ ನಮ್ಮ ಮನಸ್ಸಿಗೆ. ಯಾರಾದ್ರೂ ಏನಾದ್ರೂ ಹೇಳಿದಾಗ, ಇನ್ನೇನು ಆದಾಗ, ಅದು ಎಲ್ಲ ಕೂಡ ಅದೇ 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 ಪ್ಯಾಟರ್ನ್ ಅಲ್ಲಿ ಆಗ್ತಾ ಇರುತ್ತೆ. ಅದು ಅಭ್ಯಾಸವಾಗೋಗಿರುತ್ತೆ. ಯಾವಾಗ ಅದು ನಮ್ಗೆ ಅಭ್ಯಾಸವಾಗೋಯ್ತೋ ಅದು ತನಗ್ ತಾನೇ ನಡೀತಾ ಇರುತ್ತೆ. ನಮ್ಮ ಎಷ್ಟೋ ಉತ್ತರಗಳು ತನಗ ತಾನೇ ಬಂದಂತ ಉತ್ತರಗಳಾಗಿರುತ್ತೆ. ನಮ್ಮ ಎಷ್ಟೋ ವರ್ತನೆಗಳು ತನಗ ತಾನೇ ಬಂದಂತ ವರ್ತನೆಗಳಾಗಿರುತ್ತೆ. ಎಷ್ಟು ಸರಿ ಗಮನಿಸ್ತಾ ಇದ್ದೀನಿ, ನಾನೇ ನನ್ನ ಬದುಕಿನಲ್ಲೇ ಅಂದ್ಕೋತೀನಿ, ಯಾರಾದ್ರೂ ಏನಾದ್ರೂ ಹೇಳಿದಾಗ ನಾವು ಒಂದೇ ತರದ ಪ್ರತಿಕ್ರಿಯೆ ಕೊಡ್ತೀವಿ. ಆಮೇಲೆ ಅನ್ಸುತ್ತೆ, ಅಯ್ಯೋ ಇದ್ಯಾಕೆ ಈ ತರ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ ನಾನು, 4 ವರ್ಷದಿಂದ 5 ವರ್ಷದಿಂದ ಕೊಟ್ಟಂತ ಅದೇ ಪ್ರತಿಕ್ರಿಯೆನ ಈಗಲೂ ಕೊಡ್ತಾ ಇದ್ದೀನಲ್ಲ, ನಾನು ಏನಾಗಿದೆ ನನಗೆ, ನಾನು ಬದಲಾಗ್ಲಿಲ್ವಾ, ನಾನು ಬೆಳಿಲಿಲ್ವಾ ಅಂತ. ಅಂದ್ರೆ ಅದು ಅಭ್ಯಾಸವಾಗಿ ಹೋಗಿರುತ್ತೆ.
ಅಭ್ಯಾಸ ಆಗ್ತಾ ಇದೆ ಅನ್ನುವುದರ ಅರಿವು ನಮಗೆ ಬರೋದಿದೆಯಲ್ಲ, ಅದೇ ಸೆಲ್ಫ್ ಅವೇರ್ನೆಸ್. ಒಂದು ಸರಿ ಸೆಲ್ಫ್ ಅವೇರ್ನೆಸ್ ಬರ್ತಾ ಹೋದಾಗೆ ನಮ್ಮ ವರ್ತನೆಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮದೇ ಆದಂತಹ ನಡವಳಿಕೆಗಳನ್ನ ನಾವು ಗಮನಿಸೋದಕ್ಕೆ ಶುರು ಮಾಡ್ತೀವಿ. ಮಾತಿನಲ್ಲಿ ಹೇಳ್ಬಿಡ್ತೀವಿ ಬದಲಾಗ್ಬೇಕು ಅಂತ. ಆಲೋಚನೆ ತುಂಬಾ ವರ್ಷಗಳ ಕಾಲ ನಾನು ಹೇಳ್ತಾ ಬರ್ತಾ ಇದ್ದೆ, ಆಲೋಚನೆ ಬದಲಾದ್ರೆ ಜೀವನ ಬದಲಾಗುತ್ತೆ ಅಂತ. ನನ್ನ ಒಂದು ಕಾಲದ ಟ್ಯಾಗ್ ಲೈನ್ ಆಗೋಗಿತ್ತು, ನಮ್ಮ ಆಲೋಚನೆ ಬದಲಾದ್ರೆ ಜೀವನ ಬದಲಾಗುತ್ತೆ ಅಂತ. ಈಗ ನಾನು ಹಾಗೆ ಹೇಳ್ತಾ ಇಲ್ಲ. ಆಲೋಚನೆ ಬದಲಾದ್ರೆ ಮಾತ್ರ ಜೀವನ ಬದಲಾಗಲ್ಲ. ನಾ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅಂತ ನಾ ಪ್ರತಿ ಸರಿ ಅಂದ್ಕೋತೀನಿ. ನನಗೆ ಹೇಳದೆ ಹೋದ್ರೆ ಬದಲಾಗಲ್ಲ ಜೀವನ. ಅಂದ್ರೆ ಆಲೋಚನೆ ಬದಲಾಯ್ತು, ತೀವ್ರವಾಗಿ ನಾನು ಅನ್ಕೊಂಡೆ, ಭಾವನೆಗಳಲ್ಲೂ ಕೂಡ ಬಂತದು. ನಾನು ಬೆಳಿಗ್ಗೆ ಬೇಗ ಹೇಳ್ಬೇಕಪ್ಪ, ನಂಗೆ ಅದರಿಂದ ಎಷ್ಟೊಂದು ಅನುಕೂಲ ಆಗುತ್ತೆ, 1 ಅವರ್ ಮೆಡಿಟೇಷನ್ ಮಾಡ್ಬೇಕಪ್ಪ, ಏನು ಅಷ್ಟಾದ್ಮೇಲೆ ನಾನು ಅದನ್ನ ಕಾರ್ಯರೂಪಕ್ಕೆ ತರದೆ ಹೋದ್ರೆ ಅದು ಅಭ್ಯಾಸವೇ ಆಗಲ್ಲ. ಜಗಳ ಆದ್ಮೇಲೆ ಮನಸ್ಸಿಗೆ ಅನಿಸ್ತಾ ಇರುತ್ತೆ, ಛೆ ನನಗೆ ಯಾಕೆ ಬೇಕಾಗಿತ್ತು, ನಾನೊಂದು ಸಾರಿ ಆದ್ರೂ ಕೇಳ್ಬೇಕಾಗಿತ್ತು. ಮನಸ್ಸಲ್ಲಿ ಬಂತು ಸಾರಿ ಕೇಳ್ಬೇಕಾಗಿತ್ತು ಅಂತ. ಮಾತಲ್ಲಿ ಸಾರಿ ಕೇಳ್ಬೇಕಾದ್ರೂ ಎಷ್ಟು ಕಷ್ಟ ಆಗುತ್ತೆ. ಇನ್ನು ಆಕ್ಷನ್ ನಲ್ಲಿ ನನ್ಗೆ ಬೇಜಾರಾಗ್ಲೇ ಇಲ್ಲ ಅನ್ನೋ ರೀತಿಯಿಂದ ನಾವು ವರ್ತಿಸ್ಬೇಕು ಅಂತ ಆದ್ರೆ ಅದೆಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಆಲೋಚನೆಯಲ್ಲಿ ಬಂತು, ಭಾವನೆಯಲ್ಲಿ ಬಂತು, ಕ್ರಿಯೆಯಲ್ಲಿ ಅದು ವ್ಯಕ್ತವಾಗದೆ ಹೋದ್ರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ಆಲೋಚನೆ ಬದಲಾದ್ರೆ ಜೀವನ ಬದಲಾಗುತ್ತೆ ಅಂತ ತುಂಬಾ ಸರಿ ಅಂದ್ಕೊಳ್ತಾ ಇದ್ದೆ. ಈಗ ಬರೇ ಆಲೋಚನೆ ಬದಲಾದ್ರೆ ಜೀವನ ಬದಲಾಗಲ್ಲ. ಆಲೋಚನೆ ಮಟ್ಟದಲ್ಲಿ ತುಂಬಾ ಜನ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅದು ಅಭ್ಯಾಸ ಆಗೋಗಿರುತ್ತೆ. ಆಲೋಚನೆ ಮಾಡೋದು ಹೌದು, ಚೆನ್ನಾಗಿ ಅಲ್ಲ ಆಲೋಚನೆ ಮಾಡೋಣ, ಪಾಸಿಟಿವ್ ಆಗಿರೋಣ, ಹಿಂಗೆ ಆಲೋಚನೆ ಮಟ್ಟದಲ್ಲಿ ಬರುತ್ತೆ. ಆದ್ರೆ ಅದು ಹಾಗೆ ವರ್ತಿಸದೆ ಹೋದ್ರೆ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂದ್ರೆ, ಯಾಕೆಂದ್ರೆ ನಿಮ್ಗೆ ಇಡೀ ಗ್ರೂಪ್ ತುಂಬಾ ನ್ಯೂರೋಸೈನ್ಸ್ ಕಾನ್ಸೆಪ್ಟ್ ಗಳನ್ನ ಕೇಳಿದೆ. ನ್ಯೂರೋಸೈನ್ಸ್ ಬಗ್ಗೆ ಎಲ್ಲವೂ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ನ್ಯೂರೋಪ್ಲಾಸ್ಟಿಸಿಟಿ ಬರೋದೇ ಇಲ್ಲಿ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಪರ್ಮನೆಂಟ್ ಚೇಂಜಸ್ಸೇ ಆಗಲ್ಲ, ಬರೇ ಆಲೋಚನೆ ಮಾಡ್ಕೊಂಡ್ರೆ ಸಾಕಾಗದೇ ಇಲ್ಲ. ಹಾಗಾಗಿ ಆಲೋಚನೆ ಬದಲಾದ್ರೆ ಜೀವನ ಬದಲಾಗುತ್ತೆ ಅಂತ ಏನು ಅಲ್ಲ. ಆಲೋಚನೆ ಬದಲಾಗೋದು ಒಂದು ಆರಂಭ ಅಷ್ಟೆ. ಆಲೋಚನೆ ಬದಲಾಗಬೇಕು, ಭಾವನೆಗಳು ಬದಲಾಗಬೇಕು, ವರ್ತನೆಗಳು ಕೂಡ ಬದಲಾಗಬೇಕು. ವರ್ತನೆ ಬದಲಾಗೋದ್ರ ಜೊತೆಗೆ ಅದು ನಿರಂತರವಾಗಿರ್ಬೇಕು. ಒಂದಿನ ಎದ್ದೆ 5 ಗಂಟೆಗೆ ಅಲ್ಲ, 4 ದಿನ ಎದ್ದೆ ಇಲ್ಲ, ನಿರಂತರವಾಗಿದ್ದಾಗ ಮಾತ್ರ ಬದಲಾವಣೆ ಸಾಧ್ಯ. ಏನೋ ಜಗಳ ಆಯ್ತು, ಏನೋ ಇದು ಅದೇ ತರದ ಪ್ರತಿಕ್ರಿಯಿಸ್ತೀವಿ, ನಿರಂತರವಾಗಿದ್ದಾಗ ಮಾತ್ರ ಅದು ಅಭ್ಯಾಸವಾಗುತ್ತೆ. ನಮ್ಮ ಅಭ್ಯಾಸಗಳು ಬದಲಾಗದೆ ಹೋದ್ರೆ ನಮ್ಮ ಜೀವನ ಬದಲಾಗಲ್ಲ. ಇತ್ತೀಚೆಗೆ ಇನ್ನೊಂದು ತುಂಬಾ ಅನ್ನಿಸ್ತಾ ಇರುವಂತದ್ದು, ನಾನು ನಮ್ಮ ನಂಬಿಕೆಗಳು ಅಂತ ಹೇಳಿದ್ನಲ್ಲ, ಆ ನಂಬಿಕೆಗಳನ್ನ ಬದಲಾಯಿಸ್ಕೊಳ್ಳದೆ ಹೋದ್ರು ಕೂಡ ಜೀವನ ಬದಲಾಗಲ್ಲ. ಏನು ಆ ನಂಬಿಕೆಗಳು? ಯಾರು ಹೇಳಿದ್ದ ನಂಬಿಕೆಗಳು? ಇವತ್ತು ನನ್ಗೆ ಒಬ್ರು ಭೇಟಿಯಾಗಿದ್ರು. 65 ವರ್ಷ ಅವರಿಗೆ ವಯಸ್ಸು. ಗಂಡ ಹೆಂಡತಿ ಇಬ್ರು ಕೂಡ 60 ದಾಟಿದಂಥವ್ರು. ಅವ್ರು ಹೇಳ್ತಾ ಇದ್ರು, ನಮ್ಗೆ ವಯಸ್ಸಾಗೋಯ್ತು, ನಮ್ಗೆ ಯಾರ ಹುಷಾರಿಲ್ಲ ಅಂದ್ರೆ ಯಾರು ನೋಡ್ಕೊಳ್ಳೋರಿಲ್ಲ, ತುಂಬಾ ನಂಗೆ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ ನಮ್ಮ ಮುಂದಿನ ದಿನಗಳು. ಅವ್ರಿಗಿನ್ನೂ 65 ವರ್ಷ. ನಾನಂತ ಇದ್ದೆ, 65 ವರ್ಷ ಎಲ್ಲ ವಯಸ್ಸೇನ್ರಿ? ನಿಮ್ ತಾತನ ಕಾಲಕ್ಕೆ 65 ವರ್ಷ ವಯಸ್ಸಾಗಿತ್ತು, ಈಗ 85 ವರ್ಷವೂ ವಯಸ್ಸಲ್ಲ. ಕಾಲ ಬದಲಾಗಿದೆ, ನಿಮ್ಮ ನಂಬಿಕೆಗಳನ್ನ ನೀವು ಬದಲಾಯಿಸ್ಕೊಂಡೇ ಇಲ್ಲ. ನಿಮ್ ತಾತ 65 ವರ್ಷದಲ್ಲಿ ಮುದುಕರಾದ್ರು, ಈ ಕಾಲ ಹಾಗಿಲ್ಲ. ನಂಗೆ ಒಂದನಿಸ್ತು, ನಮ್ಮ ನಂಬಿಕೆಗಳು ಅಂದ್ರೆ ಎಲ್ಲಿ ನಮ್ಮನ್ನ ಲಿಮಿಟ್ ಮಾಡ್ತಾ ಇದೆ ನಮ್ಮ ನಂಬಿಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ನಂಬಿಕೆಗಳು ನಮ್ಮನ್ನ ಲಿಮಿಟ್ ಮಾಡ್ತಾ ಇದೆ, ನಮ್ಮನ್ನೇ ಹಿಂಜರಿಸ್ತಾ ಇದೆ. ನನಗಾಗಲ್ಲ, ನಾವೆಲ್ಲ ಹೀಗೆ, ಇಷ್ಟೇ ಅಲ್ಲ, ಎಷ್ಟು ನಂಬಿಕೆಗಳು ಅಂದ್ರೆ, ಅಥವಾ ನಾನು ಹಳ್ಳಿಯಲ್ಲಿ ಇದ್ದೀನಿ ಅದಕ್ಕೆ ನನಗೇನು ಮಾಡಕ್ಕಾಗಲ್ಲ, ನನ್ಗೆ ಇನ್ನೇನು ಸಮಸ್ಯೆ ಅದಕ್ಕೇನು ಆಗಲ್ಲ, ನಮ್ಮ ಮನೆಯಲ್ಲಿ ಹಾಗಿದ್ದಾರೆ ಜನ, ಹೀಗಿದ್ದಾರೆ ಅದಕ್ಕೆ ನಂಗೇನು ಮಾಡಕ್ಕೆ. ಯಾವ ನಂಬಿಕೆಗಳು ಯಾರು ತಲೆಯಲ್ಲಿ ಹಾಕಿರುವಂಥದ್ದು, ಪದೇ ಪದೇ ಕೇಳಿರುವಂಥದ್ದು, ಪದೇ ಪದೇ ನೋಡಿರುವಂಥದ್ದು, ಎಷ್ಟೋ ಸರಿ ಮಾಧ್ಯಮಗಳಲ್ಲಿ ಕೂಡ ನೋಡಿರುವಂಥದ್ದು, ನಮ್ಮ ಸುತ್ತಲೂ ನೋಡಿರುವಂಥದ್ದನ್ನ ನಾವು ನಂಬುತ್ತಾ ಇದ್ದೀವಿ. ಅದು ಹೌದಾ ಅಲ್ವಾ ಅಂತ ಕೂಡ ಪರಿಶೀಲಿಸ್ತಾ ಇಲ್ಲ.
ಈ ನಂಬೋದಿದೆಯಲ್ಲ, ಯಾಕೆ ಹಿಂಗಾಗಿ ಹೋಗಿದೆ ಅಂದ್ರೆ, ನಾವು ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತೀವಿ, ಟಿವಿಗಳನ್ನ ನೋಡ್ತೀವಿ, ಸಿನಿಮಾಗಳನ್ನ ನೋಡ್ತೀವಿ, ಒಂದು ರೀತಿಯ ಎಕ್ಸಾಗ್ರೇಷನ್ ಅನ್ನ ನೋಡಿ ನೋಡಿ ನಾವು ಅದನ್ನ ಅದು ಇರಬಹುದಾ ಇಲ್ವಾ, ಯಾವ್ದು ನಿಜ ಯಾವ್ದು ಸುಳ್ಳು ನಂಬುತ್ತಾ ಇದ್ದೀವಿ. ಪರಿಶೀಲಿಸದೆ ನಂಬುತ್ತಾ ಇದ್ದೀವಿ. ನಮ್ಮ ಮಾತನ್ನ ನಾವು ನಂಬುತ್ತಾ ಇದ್ದೀವಿ. ಈ ನಮ್ಮ ಮಾತನ್ನ ನಾವು ನಂಬುವಾಗ ಕೂಡ ಮತ್ತೆ ಮತ್ತೆ ಪರಿಶೀಲಿಸ್ಬೇಕು. ನಿಮ್ಗೆ ಗೊತ್ತೇ ಗೊತ್ತು, ನಮ್ಮ ಹತ್ರ ಬರೋ ಆಲೋಚನೆಗಳು ಯಾವುದು ನಿಜ ಆಗಿರಲ್ಲ. ಆಲೋಚನೆಗಳು ನಿಜ ಅಲ್ಲ, ಎಲ್ಲ ಆಲೋಚನೆಗಳು, ಬಹುತೇಕ ಆಲೋಚನೆಗಳು ಸುಳ್ಳು. ಆಲೋಚನೆ ಬಂದಿದ್ ನಿಜ, ಆದ್ರೆ ಆ ಆಲೋಚನೆಗಳು ಸುಳ್ಳು. ನಾವು ನಂಬುತ್ತಾ ಇದ್ದೀವಿ. ನಮ್ಮ ನಂಬಿಕೆಗಳನ್ನ ನಾವು ಪರಿಶೀಲಿಸಿಕೊಳ್ಳದೆ ಹೋದ್ರೆ ನಾವು ಆಡೋ ಮಾತುಗಳು ಆ ನಂಬಿಕೆಗಳ ಮೇಲೆ ಇರುತ್ತೆ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಂತ ಮಾತುಗಳನ್ನ ಆಡ್ತೀವಿ. ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳು, ನಮ್ಮ ಮಾತುಕತೆಗಳು, ನಮ್ಮ ವರ್ತನೆಗಳು, ಇವು ಎಲ್ಲವನ್ನೂ ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಾನು ಬದಲಾಯಿಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಬದಲಾವಣೆ ಅನ್ನೋದಾಗತ್ತೆ. ಆದ್ರೆ ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಬೇಕಾದದ್ದು ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ಅವೇರ್ನೆಸ್ ಇದ್ದಾಗ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ನಾನು ಎಲ್ಲಿ ಬದಲಾಗಬೇಕು ಅನ್ನೋದು ಗೊತ್ತಾಗತ್ತೆ. ಇಲ್ಲದೆ ಹೋದ್ರೆ ನಾವು ಎಲ್ಲಿ ಬದಲಾಗಬೇಕು ಅನ್ನೋದೇ ಗೊತ್ತಾಗಿರಲ್ಲ. ಎಲ್ಲ ಚೆನ್ನಾಗಿದೆಯಲ್ಲ, ಎಲ್ಲ ಸರಿಯಾಗಿದೆಯಲ್ಲ, ನಾನೇನ್ ಮಾಡ್ಬೇಕಾಗಿದೆ ತುಂಬಾ ಜನ ನಂಗೆ ಇನ್ನೂ ತುಂಬಾ ಕೇಳೋದು, ಅಲ್ಲಿ ಹೋಗಿ ಏನ್ ಮಾಡ್ಬೇಕಾಗಿದೆ, ಬದಲಾಗಿ ಏನ್ ಮಾಡ್ಬೇಕಾಗಿದೆ, ನಾನು ಈಗಲೇ ಚೆನ್ನಾಗಿದ್ದೀನಲ್ಲ. ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ದಾರಿ ಅನ್ನೋದು ಯಾವಾಗ್ಲೂ ಒಂದೇ ತರ ಇರಲ್ಲ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರ್ಬೋದು, ಕರ್ವ್ಸ್ ಬರ್ಬಹುದು, ಮುಳ್ಳುಗಳಿರ್ಬೋದು, ಕಲ್ಲುಗಳಿರ್ಬೋದು. ನಿಮ್ಮ ಕಾಲ್ಗಳನ್ನು ಗಟ್ಟಿ ಮಾಡ್ಕೊಂಬಿಡಿ, ಪಾದಗಳನ್ನು ಗಟ್ಟಿ ಮಾಡ್ಕೊಂಬಿಡಿ, ನಡೆಯುವ ನಿಮ್ಮ ಶಕ್ತಿಯನ್ನ ಗಟ್ಟಿ ಮಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ನಡಿಬಹುದು. ಎಲ್ಲ ಹಾದಿಯೂ ಹೀಗೆ ಇರುತ್ತೆ ಅಂತ ಖಂಡಿತ ಭಾವಿಸ್ಬೇಡಿ. ಯಾಕೆ ನಾವು ಬದಲಾಗಬೇಕು ಅಂದ್ರೆ, ಬದುಕಿನ ಬಹುತೇಕ ಸಂದರ್ಭಗಳಲ್ಲಿ ಜೀವನವನ್ನ ಸಂತೋಷವಾಗಿ, ಯಶಸ್ಸಿನಿಂದ, ನೆಮ್ಮದಿಯಿಂದ, ಖುಷಿಯಿಂದ, ಸಾರ್ಥಕತೆಯಿಂದ ಕಳೆಯೋದಕ್ಕಾಗಿ ನಾವು ಬದಲಾಗಬೇಕು. ಯಾಕೆ ಬದಲಾಗಬೇಕು ಅನ್ನೋದಾಯ್ತು. ಹೇಗೆ ಬದಲಾಗಬೇಕು ಅನ್ನೋದು ಕೂಡ ಪ್ರತಿಯೊಬ್ರು ಬೇರೆ ಬೇರೆ ರೀತಿಯಿಂದ ಕಂಡುಕೊಂಡಿದ್ದಾರೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಗೆ ಬದಲಾಗಬೇಕು ಅಂತ ಅಂದಾಗ ನಮಗೆ ಮೊಟ್ಟ ಮೊದಲು ಅನ್ನಿಸ್ಬೇಕು, ನಾನು ಬದಲಾಗಬೇಕು ಮತ್ತು ಬದಲಾಗ್ತೀನಿ. ಮೂರನೆಯದು, ಏನೇ ಒಂದು ಸಂದರ್ಭ ಇದ್ದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಮನಸ್ಸು ನಿರಾಕರಿಸುತ್ತೆ. ಕಾಯಿಲೆ ವಿಚಾರ ಇರ್ಬೋದು, ನನಗೆಲ್ಲ ಈ ತರ ಕಾಯಿಲೆನಾ, ನನಗ್ ಬರೋದಕ್ ಸಾಧ್ಯನೇ ಇಲ್ಲ, ನನಗ್ಯಾಕೆ ಬಂತು, ಸಮಸ್ಯೆ ಬಂದಾಗ, ದುಃಖ ಬಂದಾಗ ಹೀಗೆ ಪ್ರಶ್ನೆ ಮಾಡ್ತೀನಿ. ಅಥವಾ ನನ್ನ ವರ್ತನೆ, ನಾನೆಲ್ಲ ಹಂಗೆಲ್ಲ ವರ್ತಿಸಲ್ಲಪ್ಪ, ಇಲ್ಲ ನಾನು ವರ್ತಿಸ್ಬೋದು, ಯಾಕಂದ್ರೆ ನಾನು ಮನುಷ್ಯಳೆ, ಎಲ್ಲ ಮನುಷ್ಯರ ವರ್ತನೆಯಲ್ಲಿಯೂ ಇದೇ ರೀತಿಯಾದಂತದ್ದು ಇರುತ್ತೆ, ನಾನು ವರ್ತಿಸಬಹುದು. ಅಕ್ಸೆಪ್ಟೆನ್ಸ್ ಬೇಕು. ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೇನೆ ಮುಂದೆ ಬದಲಾವಣೆ ಎಡೆಗೆ ನಾವು ಹೆಜ್ಜೆ ಹಾಕಕ್ಕಾಗುತ್ತೆ. ಅಲ್ಲಿಯವರೆಗೂ ನಮ್ಗೆ ಬದಲಾವಣೆ ಮಾಡ್ಕೊಳಕ್ ಆಗೋದೇ ಇಲ್ಲ. ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಹೇಗೆ ಬದಲಾಗಬೇಕು ಅನ್ನೋದನ್ನ ನಾವು ಕಲಿಬೇಕು. ಈ ಕಲಿಯೋದಿದೆಯಲ್ಲ, ಇದು ಒಂದು ತುಂಬಾ ಖುಷಿದು. ಓಹ್, ತಪ್ಪಾಯ್ತು, ನಾನು ಕಲಿತಿದ್ದೀನಿ. ಮಕ್ಕಳ ಜೊತೆಗೆ, ಗಂಡನ ಜೊತೆಗೆ, ಅತ್ತೆ ಮಾವನ ಜೊತೆಗೆ, ಅತ್ತಿಗೆ ನಾದಿನಿಯರ ಜೊತೆಗೆ ಎಷ್ಟೆಲ್ಲ ರೀತಿಯಾದಂತಹ ಕ್ಲಾಶಸ್ ಆಗತ್ತೆ, ಎಷ್ಟೊಂದು ರೀತಿಯಾದಂತಹ ಬೇಸರಗಳಾಗುತ್ತೆ, ಎಷ್ಟೊಂದು ರೀತಿಯಿಂದ ನಾವು ನಾ ಕಲಿತಿದ್ದೀನಿ, ನಾ ಕಲಿಬೇಕಾಗಿದೆ ಇದೆಲ್ಲವನ್ನು ಕೂಡ. ಹೇಗೆ ವರ್ತಿಸ್ಬೇಕು, ಯಾವ ರೀತಿ ಇರಬೇಕು, ನಾ ಇನ್ನೂ ಎಷ್ಟು ಸಂತೋಷವಾಗಿ ಇರಬಹುದು, ಹೇಗೆ ಇರಬೇಕು, ನಾನು ಇನ್ನೇನ್ ಮಾಡಬಹುದು, ಯಾವ್ದು ನನಗೆ ತುಂಬಾ ಸಂತೋಷ ಕೊಡುತ್ತೆ, ಯಾವ್ದು ನನಗೆ ತುಂಬಾ ಮೀನಿಂಗ್ಫುಲ್ ಅನ್ಸತ್ತೆ, ನಾವು ಕಲಿಬೇಕಾಗಿದೆ. ಕಲಿಯೋದಕ್ಕೆ ನಾವು ಫೋಕಸ್ ಮಾಡಿದಾಗ ಪ್ರತಿ ಘಟನೆ ಕೂಡ ಕಲಿಯೋ ಅವಕಾಶವಾಗಿ ನಮ್ಗೆ ನಮ್ಮ ಎದುರು ಬರುತ್ತೆ. ನಾ ಇದರಿಂದಲೂ ಕಲಿತಾ ಇದ್ದೀನಿ, ನನ್ಗೆ ಇದರಿಂದಲೂ ಒಂದು ಕಲಿಕೆ ಇದೆ, ತಪ್ಪಾಯ್ತಾ, ಇದರಿಂದಲೂ ಕಲಿತಾ ಇದ್ದೀನಿ. ಈ ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಯಾವಾಗ ನಮ್ಮ ಫೋಕಸ್ ಕಲಿಯೋದಕ್ಕೆ ಇರುತ್ತೋ ಆಗ ನಿಜವಾಗಿಯೂ ನಾವು ಸಂತೋಷವಾಗಿರ್ತೀವಿ. ನಾನ್ ಜಡ್ಜ್ಮೆಂಟಲ್ ಆಗೋದು ಆಗ. ನಾನ್ ಜಡ್ಜ್ಮೆಂಟಲ್ ಆಗಿರ್ತೀವಿ, ಕಲಿತೀವಿ, ಅದರ ಜೊತೆಗೆ ಒಂದು ಕುತೂಹಲವನ್ನು ಕೂಡ ಬೆಳೆಸ್ಕೊಂಡಿರ್ತೀವಿ. ಆ ಕುತೂಹಲ ಕೂಡ ನಮ್ಮೊಳಗಿರುತ್ತೆ. ಏನ್ ಕುತೂಹಲ? ಎಲ್ಲದ್ರ ಬಗ್ಗೂ ಕುತೂಹಲ. ಗೊತ್ತಿಲ್ವಲ್ಲ, ಎಲ್ಲದ್ರ ಬಗ್ಗೂ ಕುತೂಹಲ. ಕುತೂಹಲ ಇದ್ದಾಗ ನಾವು ಜಡ್ಜ್ಮೆಂಟಲ್ ಆಗಿರಲ್ಲ. ಯಾವಾಗ ನಾವು ಜಡ್ಜ್ಮೆಂಟಲ್ ಆಗಿರ್ತೀವೋ ಕಲಿಯೋದೇ ಇಲ್ಲ. ಇವ್ರು ಇರೋದೇ ಹಾಗೆ ಜಡ್ಜ್ಮೆಂಟಲ್ ಆಗೋಯ್ತು. ನಾನ್ ಇರೋದೇ ಹಾಗೆ, ನಮ್ ಬಗ್ಗೆ ಕೂಡ ನಾವು
ನಾವು ನಾನ್ ಜಜ್ಮೆಂಟಲ್ ಆಗಿರ್ಲಾಗುತ್ತಾ? ಬೇರೆಯವ್ರ ಬಗ್ಗೆ ಅಲ್ಲ, ನಮ್ ಬಗ್ಗೆನೆ ನಾವು ನಾನ್ ಜಜ್ಮೆಂಟ್, ನನಗ್ ಬರಲ್ಲಪ್ಪ, ನಾವೇ ಜಜ್ಮೆಂಟಲ್ ನಮ್ ಬಗ್ಗೆನೆ, ನಮ್ಮ ಬಗ್ಗೆಯೂ ನಾವು ಜಜ್ಮೆಂಟಲ್ ಆಗ್ದೇನೆ, ಬೇರೆಯವರ ಕುರಿತಾಗಿಯೂ ಇಂತಹ ತೀರ್ಮಾನಕ್ಕೆ ಬರದೇನೆ ಮಾತನಾಡೋದಿದೆಯಲ್ಲ, ಅದು ಬಹಳ ದೊಡ್ಡದು. ಆಗ ಮಾತ್ರ ಬದಲಾವಣೆ ತುಂಬಾ ಸುಲಭವಾಗಿ ಸಾಧ್ಯ ಆಗುತ್ತೆ. ಇಲ್ದೆ ಹೋದ್ರೆ ನಮ್ಗೆ ಬದಲಾಗಕ್ಕೆ ಗೊತ್ತಾಗಲ್ಲ, ಬದಲಾಗೋದೇ ಇಲ್ಲ, ತುಂಬ್ಕೊಂಡ್ಬಿಟ್ಟಿರ್ತೀವಲ್ಲ ಹೀಗೆ 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 ಅಂತ. ಹೆಂಗ್ ಬದಲಾಗ್ತೀವಿ? ಆ ಬದಲಾವಣೆ ಆಗೋದಕ್ಕೆ ನಾವು ನಾನ್ ಜಡ್ಜ್ಮೆಂಟಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾನು ಈ ತೀರ್ಮಾನ ಇಲ್ಲದೇನೆ ನೋಡೋದು ಅನ್ನೋದನ್ನ ತುಂಬಾ ಸರಿ ಹೇಳಿದಾಗ ಬಹಳ ಜನ ಕೇಳ್ತಾರೆ, ಅದ್ ಹೆಂಗ್ ಸಾಧ್ಯ ಅಂತ. ಅಭ್ಯಾಸ ಮಾಡ್ಕೊಂಡ್ರೆ ಸಾಧ್ಯ ಆಗುತ್ತೆ. ಪ್ರತಿ ಸರಿನೂ ನಮ್ಗೆ ಬಂದ್ಬಿಡುತ್ತೆ, ಇವ್ರು ಯಾಕೆ ಹಿಂಗಿದ್ದಾರೆ, ಇದೇಕೆ ಹಿಂಗೆ. ಸರಿ ತಪ್ಪು ಅಲ್ಲ, ಅವ್ರು ಇರೋದು ಹಾಗೆ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ಗೆ ಗೊತ್ತಾಗಲ್ಲ. ಆ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡಾಗ ನಮ್ಗೆ ತುಂಬಾ ಸಂತೋಷ ಆಗಿರುತ್ತೆ. ಎಲ್ಲ ಸಂಬಂಧಗಳನ್ನು ಕೂಡ ಒಂದು ರೀತಿಯ ವಿಭಿನ್ನವಾದ ಅನುಭವಗಳಿಂದ ನಾವು ನೋಡಕ್ ಶುರು ಮಾಡ್ತೀವಿ. ಇಲ್ಲದೆ ಹೋದ್ರೆ ನಮ್ಮದೇ ಆದ ದೃಷ್ಟಿಕೋನದಲ್ಲಿ ನೋಡ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಬೇಕು. ಅದೇ ಹಳೆ ಕನ್ನಡಕ ಹಾಕೊಂಡು ಯಾಕೋ ಅವ್ರು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಇರ್ತೀವಿ. ನಮ್ ಕನ್ನಡಕ ಬದಲಾಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡಾಗ ನಾವು ನೋಡ್ತಾ ಇರೋದೇ ನಮ್ಗೆ ಬದಲಾಗಿ ಕಾಣುತ್ತೆ. ನಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆ ಆಗ್ಬೇಕು, ನಮ್ಮ ಆಲೋಚನಾ ಕ್ರಮಗಳು ಬದಲಾಗಬೇಕು, ಭಾವನೆಗಳು ಬದಲಾಗಬೇಕು, ಮತ್ತು ವರ್ತನೆಗಳು ಬದಲಾಗಬೇಕು. ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆಗದೆ ಹೋದ್ರೆ ಯಾವ ಬದಲಾವಣೆಯಿಂದಲೂ ಏನೂ ಪ್ರಯೋಜನ ಇಲ್ಲ. ವರ್ತನೆಯಲ್ಲಿಯೇ ಬದಲಾವಣೆ ಆಗ್ಬೇಕು, ಮತ್ತು ಅದು ನಿರಂತರವಾಗಿರ್ಬೇಕು. ಈ ನಿರಂತರ ಅನ್ನುವುದನ್ನ ನಾನು ಯಾಕೆ ಎಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಈಗ ಯೋಗಕ್ಷೇಮ ಕೇರ್ ಗ್ರೂಪಿನ ಬಗ್ಗೆ ಹೇಳಿದ್ನಲ್ಲ, ನಿರಂತರವಾದದ್ದು. ಏನನ್ನೇ ಆದ್ರೂ ನಿರಂತರವಾಗಿ ಮಾಡಿದಾಗ ಬೇರೆಯವ್ರಿಗಲ್ಲ, ನಮಗೆ ಅದರಿಂದ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಇದನ್ನ ನಾನು ಕಲ್ತ್ಕೊಂಡೆ. ನಾನು ಯೋಗಕ್ಷೇಮದಿಂದ ಉಷಾ ಮೇಡಮ್ ಯಾವಾಗ್ಲೂ ಹೇಳೋರು, ಸಣ್ಣ ಕೆಲಸ ಇರ್ಬೋದು, ತುಂಬಾ ನಿರಂತರವಾಗಿ ಮಾಡಿದಾಗ ಆ ಕಾನ್ಫಿಡೆನ್ಸೇ ಬೇರೆ. ನಾನು ನಮ್ಮ ತಂದೆ ತಾಯಿಯಿಂದ ತುಂಬಾ ಸರಿ ಒಂಥರ ಪ್ರೇರಿತಳಾದೆ ಅಂತ ಹೇಳ್ಬೋದು. ಯಾವುದೇ ಕೆಲಸವಾದ್ರೂ ಅದನ್ನ ಇಷ್ಟು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಒಂದು ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಅಥವಾ ಒಂದು ಸಣ್ಣ ಕೆಲಸವೇ ಇರಬಹುದು, ನಿರಂತರವಾಗಿ ಮಾಡ್ತಾರೆ. ಅಂದ್ರೆ ಆ ನಿರಂತರವಾಗಿ ಮಾಡದೆ ಹೋದ್ರೆ ಆಗೋದೇ ಇಲ್ಲ. ಆ ರೀತಿಯಿಂದ ಮನಸ್ಸನ್ನ ಒಂದ್ ರೀತಿ ಅಭ್ಯಾಸ ಮಾಡ್ಕೊಂಡ್ಬಿಡೋದು. ಈ ನಿರಂತರವಾಗಿ ಮಾಡೋದು ಯಾವುದೇ ಇರ್ಬೋದು, ಆ ನಿರಂತರವಾಗಿ ನಾನು ಮಾಡ್ತೀನಿ ಅಂತ ನಾವೇ ಅಂದ್ಕೊಳ್ಳೋದಿದೆಯಲ್ಲ, ಆ ನಿರಂತರವಾಗಿ ಮಾಡಿದಾಗ್ಲೇ ಒಂದು ಶಾಶ್ವತವಾದ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ಸಾಧ್ಯವೇ ಇಲ್ಲ. ಈಗ ಯಾವುದೇ ರೀತಿಯಾದಂತ ಸುಧಾರಣೆ ಆಗ್ಬೇಕು, ಬದಲಾವಣೆ ಆಗ್ಬೇಕು ಅಂದ್ರೆ ಅದು ನಿರಂತರವಾಗಿರ್ಬೇಕು. ನಮ್ಗೆ ಆ ನಿರಂತರವಾಗಿ ಅದನ್ನ ನಡೆಸ್ಕೊಂಡು ಹೋಗಕ್ಕಾಗಲ್ಲ. ಹಾಗಾಗ್ಲೇ ಒಂದು ಬೆಳಿಗ್ಗೆ ವಾಕಿಂಗ್ ಹೋಗೋದಿರ್ಬೋದು, ಎಕ್ಸಸೈಸ್ ಇರ್ಬೋದು, ಬೇಗ ಹೇಳೋದಿರ್ಬೋದು, ನಿರಂತರವಾಗಿ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅದು ನಮ್ಗೆ ಅಭ್ಯಾಸವಾಗಿಲ್ಲ. ಅಭ್ಯಾಸ ಆಗೋದಕ್ಕೆ ನಾವಿನ್ನು ಬಿಡ್ಲೇ ಇಲ್ಲ. ಅದನ್ನ 4 ದಿನ 5 ದಿನ ಮಾಡಿದ್ವಿ, ಆಗೋಯ್ತು, ಅಲ್ಲಿ ಬೇಜಾರ್ ಬಂದೋಯ್ತು ನಮ್ಗೆ, ಒಂದೇ ನೆಪಗಳು ಸಿಗ್ತಾ ಇದೆ. ನಾವ್ ಎಲ್ಲೂ ಕೂಡ ನಾನು ಇಲ್ಲಿ ಹೀಗ್ ಮಾಡ್ಬಾರ್ದಿತ್ತು ಅನ್ನೋದನ್ನ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಕಾರಣಗಳನ್ನ ಹೇಳ್ತಾ ಬರ್ತೀವಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಕಲಿಯೋದು, ಬದಲಾಗೋದು, ಮತ್ತು ಅದು ನಿರಂತರವಾದಂತ ಹೊಸ ಅಭ್ಯಾಸಗಳ ಮೂಲಕ ನಾವು ಬದಲಾವಣೆಯನ್ನ ತಂದುಕೊಳ್ಳೋದು. ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಂಡ್ರು ಸಾಕು, ಜೀವನ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗತ್ತೆ. ನಾವೇಕೆ ಬದಲಾಗಬೇಕು ಅಂತ ನಮಗ್ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ಕೊಂಡಾಗ್ಲೂ ನಮಗ್ ಬರೋ ಉತ್ತರ, ನಮ್ಗೆ ಬದಲಾಗೋದಕ್ಕೆ ಅವಕಾಶ ಇದೆ. ಯಾವ ಪ್ರಾಣಿಗೂ ಬದಲಾಗೋದಕ್ಕೇನು ಅವಕಾಶ ಇಲ್ಲ. ಪಾಪ ಏನ್ ಬದಲಾಗ್ಬೋದು, ಯಾವ ಪ್ರಾಣಿಗೂ ಬದಲಾಗೋದಕ್ಕೆ ಅವಕಾಶ ಇಲ್ಲ ಅಂದಾಗ ಒಂದು ಕತೆ ಹೇಳ್ಬಿಡ್ತೀನಿ. ಈ ಕತೆ ನನ್ಗೆ ಯಾಕೋ ತುಂಬಾ ಇಷ್ಟವಾದದ್ದು. ನಾನು ಇದನ್ನ ಸುಮಾರು ಸರಿ ಹೇಳಿದ್ದೀನಿ, ಆದ್ರೂ ನನಗೆ ಯಾಕೋ ತುಂಬಾ ತುಂಬಾ ಇಷ್ಟ ಅದು. ಏನಂದ್ರೆ, ಒಂದು ಆಶ್ರಮ, ಅದು ಒಬ್ಬ ಸ್ವಾಮೀಜಿ ಕೂತಿದ್ದಾರೆ ಒಂದು ಹಳ್ಳಿಯಲ್ಲಿ. ಅವ್ರ ಹತ್ರ ಜನ ಎಲ್ಲ ಬಂದು ಬೇಡಿಕೆಗಳನ್ನ ಇಡ್ತಾರೆ. ನಮ್ಗ್ ಅದ್ ಬೇಕು, ಇದ್ ಬೇಕು, ಹಾಗ್ ಮಾಡ್ಕೊಡಿ, ಹೀಗ್ ಮಾಡ್ಕೊಡಿ ಅಂತೆಲ್ಲ ಬೇಡಿಕೆ ಇಡ್ತಾರೆ. ಹಾಗೆ ಒಬ್ಬ ಸ್ವಾಮೀಜಿ ಇದ್ದಾರೆ, ಅವ್ರ ಹತ್ರ ಒಬ್ಬನು ಬಂದಿದ್ದಾನೆ. ಅವರು ಹೇಳ್ತಾ ಇದ್ದಾರೆ, ನನ್ನ ಮಗ ಕತ್ತೆ, ಅವನನ್ನ ಹೇಗಾದ್ರೂ ಮನುಷ್ಯನನ್ನಾಗಿ ಮಾಡಿ, ಸಾಕಾಗೋಗಿದೆ ನನಗೆ ಅವನನ್ನ ನೋಡ್ಕೊಳ್ಳೋದು, ದಯವಿಟ್ಟು ಅವನನ್ನ ಮನುಷ್ಯನಾಗಿ ಮಾಡಿ, ಅವನು ಕತ್ತೆ ಅಂತ ಹೇಳ್ತಾರೆ. ಅದೇ ರೋಡಲ್ಲಿ ಒಬ್ಬ ಅಗಸ ನಡೆದು ಹೋಗ್ತಾ ಇದ್ದ. ಅಗಸನಿಗೆ ಸುಮಾರಷ್ಟು ಕತ್ತೆಗಳಿದೆ, ಅವನ ಹತ್ರ 4-5 ಕತ್ತೆಗಳಿದೆ. ಅವನಿಗೆ ಮಕ್ಕಳಿಲ್ಲ. ನನ್ನ ಮಗ ಕತ್ತೆ, ಅವನನ್ನು ಮನುಷ್ಯನನ್ನಾಗಿ ಮಾಡಿ ಅಂತ ಹೇಳೋದು ಕೇಳಿಸುತ್ತೆ ಇವನಿಗೆ, ಅಗಸನಿಗೆ. ಅಗಸ ಅನ್ಕೋತಾನೆ, ಓ, ಕತ್ತೆಯನ್ನ ಮನುಷ್ಯರನ್ನಾಗಿ ಮಾಡ್ತಾರೆ ಅಂತ ಆಯ್ತು.
ಇವ್ರನ್ನ ನಾನು ಕೇಳ್ಬೇಕು, ನನ್ನ ಹತ್ರ ಇಷ್ಟೊಂದು ಕಥೆಗಳಿದೆಯಲ್ಲ, ಅದ್ರಲ್ಲಿ ಒಂದನ್ನಾದ್ರೂ ನಂಗೆ ಮನುಷ್ಯನಾಗ್ ಮಾಡ್ಕೊಟ್ರೆ ಮಕ್ಕಳಿಲ್ವಲ್ಲ, ಎಷ್ಟು ಅನುಕೂಲ ಆಗುತ್ತೆ. ಅವನು ಅಲ್ಲಿ ಬರ್ತಾನೆ, ಬಂದು ಕೇಳ್ತಾನೆ, ಸ್ವಾಮಿ ನೀವು ನಿನ್ನೆ ಹೇಳ್ತಾ ಇದ್ರಲ್ಲ ಒಬ್ರಿಗೆ ಕತ್ತೆಯನ್ನ ಮನುಷ್ಯನಾಗ್ ಮಾಡ್ಕೊಡ್ತೀನಿ ಅಂತ, ಈಗ ನನ್ನ ಹತ್ರನೂ ಇಷ್ಟೊಂದು ಕತ್ತೆಗಳಿವೆ, ನನಗ್ ಮಕ್ಕಳಿಲ್ಲ, ದಯವಿಟ್ಟು ನನಗೆ ನನ್ನ ಕತ್ತೆನ ಮನುಷ್ಯನಾಗ್ ಮಾಡ್ಕೊಡಿ, ನನ್ನ ಮಗನಾಗ್ ಮಾಡ್ಕೊಡಿ ಅಂತ. ಸ್ವಾಮೀಜಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ನಾನೆಲ್ಲಿ ಹೇಳದ್ನಪ್ಪ, ಇಲ್ಲಪ್ಪ ನನ್ಗೆ ಕತ್ತೆಯನ್ನ ಮನುಷ್ಯನಾಗ್ ಮಾಡಕ್ ಬರೋದೇ ಇಲ್ಲ, ಕತ್ತೆನೆ ಮನುಷ್ಯನೇ, ಕತ್ತೆಯನ್ನ ಮನುಷ್ಯನಾಗ್ ಮಾಡಕ್ ಬರಲ್ಲ ಅಂತ. ಆದ್ರೂ ಕೇಳಲ್ಲ. ನಿನ್ನೆ ನೀವು ಅವ್ನು ಹೇಳಿದಾಗ ನಾನೇ ಕೇಳಿಸ್ಕೊಂಡಿದ್ದೀನಿ, ಕತ್ತೆಯನ್ನು ಮನುಷ್ಯನಾಗ್ ಮಾಡಿ ಅಂತ ಅವ್ನು ಹೇಳ್ತಾ ಇದ್ದಾಗ ನೀವು ಸುಮ್ನೆ ಇದ್ರಿ ಅಂದ್ರೆ ನೀವು ಮಾಡ್ತೀರಿ ಅಂತ ತಾನೆ. ಅವನಿಗೆ ಮಾಡ್ಕೊಡ್ತೀರಿ, ನನಗ್ ಮಾಡ್ಕೊಡಲ್ವಾ? ನಂಗೆ ಯಾಕೆ ಮಾಡ್ಕೊಡಲ್ಲ? ನಂಗ್ ಮಾಡ್ಕೊಡ್ಲೇಬೇಕು ಅಂತ ಹಠ ಹಿಡಿದು ಬಿಡ್ತಾನೆ. ಇವ್ರು ನನ್ನ ಆಯ್ತು ನೋಡೋಣ ಅಂತ ಕಳಿಸ್ತಾರೆ. ಮತ್ತೆ ಮಾರನೇ ದಿನ ಅವ್ನ್ ಕತ್ತೆ ಜೊತೆಗೆ ಬಂದ್ಬಿಡ್ತಾನೆ. ಅವ್ರು ಏನ್ ಹೇಳಿದ್ರು ಕೇಳಲ್ಲ, ನಂಗ್ ಗೊತ್ತಿಲ್ಲ, ಈ ಕತ್ತೆ ಇಲ್ಲಿ ಇಟ್ಟೋಗ್ತೀನಿ, ನೀವು ನನಗೆ ಇದನ್ನ ಮನುಷ್ಯನಾಗ್ ಮಾಡ್ಕೊಡಿ, ನನ್ನ ಮಗನಾಗ್ ಮಾಡ್ಕೊಡಿ. ಅಷ್ಟೇ ಅಲ್ಲ, ಒಂದ್ 4-5 ದಿನ ಬಿಟ್ಟು ಮತ್ತೆ ಬಂದು ಆಯ್ತಾ ಕತ್ತೆ ನನ್ ಮಗ ಮಾಡಿದ್ರ ಅಂತ ಕೇಳಕ್ ಶುರು ಮಾಡ್ಬಿಟ್ಟ. ಓ ಇವನ್ ಯಾಕೋ ಸುಮ್ನೆ ಇರೋನಲ್ಲ ಅಂತ ಹೇಳಿ, ಹಾಗಾದ್ರೆ ಇನ್ನೊಂದ್ ವಾರ ಬಿಟ್ಟು ಬಾಪ ಮಾಡಿರ್ತೀನಿ ಅಂತ ಹೇಳ್ತಾರೆ. ಒಂದ್ ವಾರ ಬಿಟ್ಟು ಬರ್ತಾನೆ. ಬಂದ ತಕ್ಷಣ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಓ ನಿನ್ನ ಮಗನ, ಅವನಿಗೆ ಎಲ್ಲಿದ್ದಾನೆ ಗೊತ್ತಾ? ಅಷ್ಟು ದೂರದ ಹಳ್ಳಿಗಳಿಗೆ ಹೋಗು, ಆ ಹಳ್ಳಿಯಲ್ಲಿ ಅವನೀಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾನೆ, ನೀನ್ ಹೋಗಿ ಅವನನ್ನ ಮಾತನಾಡ್ಸು. ಅವನಿಗೋ ಖುಷಿ, ನನ್ನ ಮಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿ ಹೋಗ್ಬಿಟ್ಟಿದ್ದಾನೆ ಅಂತ ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದಾಗ ಅಲ್ಲೊಂದು ಸಭೆ ನಡೀತಾ ಇದೆ, ಎಲ್ಲ ಜನ ಎಲ್ಲ ಸೇರಿದ್ದಾರೆ. ಇವನ್ ಅಲ್ಲಿ ಬಂದು, ಓ ಇವನ್ ಕತ್ತೆಯಾಗಿದ್ದ, ನಾನ್ ಇವನನ್ನ ಮಗನನ್ನಾಗಿ ಮಾಡಿಸದೆ, ಓ ನೋಡು ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತಾರೆ. ಉಳಿದವರಿಗೆಲ್ಲ ಇವನಿಗೇನು ತಲೆ ಸರಿ ಇಲ್ವೇನು ಅಂತ ಅವನನ್ನ ಮುಂದೆ ಹೋಗಕ್ ಬಿಡಲ್ಲ, ಅವನನ್ನ ಹಿಂದೆ ಜಗ್ತಾರೆ. ಅವನ್ ಮತ್ತೆ ಇನ್ನೂ ಕೂಗಕ್ ಶುರು ಮಾಡ್ತಾನೆ, ಓ ಇವನ್ ಕತ್ತೆಯಾಗಿದ್ದ, ಇವನನ್ನ ಮನುಷ್ಯನಾಗ್ ಮಾಡಿದ್ದೆ ಆ ಸ್ವಾಮೀಜಿ, ನಾನ್ ಹೇಳಿರೋದ್ರಿಂದಾನೇ ಮಾಡಿದ್ದಾರೆ, ಇವನ್ ನನ್ನ ಮಗ ಅಂತ ಕೂಗ್ತಾನೆ. ಜನಕ್ಕೆ ಅನ್ಸತ್ತೆ ಇವನಿಗೆ ಗ್ಯಾರಂಟಿ ತಲೆ ಕೆಟ್ಟಿದೆ ಅಂತ ಇವನನ್ನ ಕಟ್ ಹಾಕ್ತಾರೆ. ಕಟ್ ಹಾಕೋದಷ್ಟೇ ಅಲ್ದೇನೆ ಅವನನ್ನ ಚೆನ್ನಾಗಿ ದಬಾಯಿಸ್ತಾರೆ. ಆಗ ಅವನಿಗೆ ಅನಿಸ್ತು, ಇಲ್ಲೇ ಇದ್ಬಿಟ್ರೆ ನಾನು ನಿನ್ನನ್ನು ಪೂರ್ತಿ ಹೊಡೆದು ಬಿಡ್ತಾರೆ ಅಂತ ಹೇಳ್ಕೊಂಡು ಓಡ್ಕೊಂಡ್ ಬಂದು ಸ್ವಾಮೀಜಿಗೆ ಹೇಳ್ತಾನೆ, ಸಾಕಪ್ಪ ಸಾಕು, ಯಾಕಾದ್ರೂ ಈ ಕತ್ತೆಯನ್ನ ಮನುಷ್ಯನನ್ನಾಗಿ ಮಾಡು ಅಂತ ಕೇಳಿದ್ನೋ ಗೊತ್ತಿಲ್ಲ, ನನ್ನ ಮೊದಲಿನ ಕತ್ತೆಯಾಗಿ ಅವನನ್ನ ವಾಪಸ್ ಮಾಡ್ಕೊಟ್ಬಿಡಿ, ನಿಮ್ ಪುಣ್ಯನ ನನ್ನ ಪುಣ್ಯದಿಂದ ಅಟ್ಲೀಸ್ಟ್ ಇಷ್ಟಾದ್ರೂ ಆಗ್ಲಿ, ನಿಮ್ ಋಣ ನಾನು ಯಾವತ್ತೂ ತೀರ್ಸಲ್ಲ, ನನ್ ಮಗ ವಾಪಸ್ ನನಗೆ ಕತ್ತೆ ಆಗಿ ಹೋಗ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮೀಜಿ ಆಗ್ಲಿ ಇನ್ನೊಂದು ವಾರ ಬಿಟ್ಟು ಬಾಪ ಅಂತ ಹೇಳ್ತಾರೆ. ಮತ್ತೊಂದು ವಾರ ಬಿಟ್ಟು ಬಂದಾಗ ಕತ್ತೆನ ಅವನಿಗೆ ಕೊಟ್ಟು ಕಳಿಸ್ತಾರೆ. ಮನುಷ್ಯ ಮಾತ್ರ ಏನ್ ಬೇಕಾದ್ರೂ ಆಗ್ಬಲ್ಲ, ಆದ್ರೆ ಇನ್ನು ಯಾವ ಪ್ರಾಣಿಯೂ ಕೂಡ ಅಷ್ಟು ಮಾತ್ರ ಆಗ್ಬಿಡಿಯತ್ತೆ. ಅಂದ್ರೆ ಮನುಷ್ಯ ಏನ್ ಬೇಕಾದ್ರೂ ಆಗ್ಬಲ್ಲ ಅಂದ್ರೆ ಅವನ ಮನಸ್ಸಿನ ಮೂಲಕವೇ ಅವನು ಏನೆಲ್ಲ ಆಗುವ ಸಾಧ್ಯತೆಗಳಿದೆ. ಅವನು ಪ್ರಪಾತಕ್ಕೂ ಕುಸಿತಾನೆ, ಎತ್ತರಕ್ಕೂ ಏರ್ತಾನೆ. ಆದ್ರೆ ಉಳಿದ ಪ್ರಾಣಿಗಳು ಅವ್ರವ್ರ ಜೀವನವನ್ನ ನಿರ್ವಹಣೆ ಮಾಡ್ಕೊಂಡು ಬದುಕಿರುತ್ತೆ. ಮನುಷ್ಯನಿಗೆ ಒಂದೇ ಬದಲಾಗುವಷ್ಟು ದೊಡ್ಡ ಶಕ್ತಿ ಇದೆ. ದೈಹಿಕ ಬದಲಾವಣೆ ಎಲ್ಲ ಜೀವಿಗಳಲ್ಲೂ ಆಗುತ್ತೆ, ಮಾನಸಿಕವಾದಂತಹ ಬದಲಾವಣೆ ಇದೆಯಲ್ಲ, ಇದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಆದ್ರೆ ಮನುಷ್ಯ ಇದನ್ನ ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಆಯ್ಕೆ ಮಾಡ್ಕೊಳ್ದೆ ಹೋದ್ರೆ ಸಾಧ್ಯನೇ ಇಲ್ಲ, ಅವನ ಬದಲಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದಲಾಗಬೇಕು ಅನ್ನುವುದು ನಮ್ಮ ಆಯ್ಕೆ ಆಗ್ಬೇಕು. ಅದು ಯಾಕೆ ಅನ್ನುವುದು ಕೂಡ ನಮ್ಮ ಪ್ರಶ್ನೆಯಾಗಬೇಕು. ಹೇಗೆ ಅನ್ನುವುದಕ್ಕೆ ಇಷ್ಟೆಲ್ಲವನ್ನೂ ಹೇಳಿ ಆಯ್ತು, ಮತ್ತು ಇದು ನನಗೆ ಅತ್ಯಗತ್ಯ ಎನ್ನುವಂಥದ್ದೊಂದು ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಬದಲಾಗ್ತೀನಿ ಎನ್ನುವ ನಮ್ಮ ನಂಬಿಕೆಗಳನ್ನೇ ನಾವು ದೃಢವಾಗಿ ನಂಬಬೇಕು. ನಾನು ಬದಲಾಗುತ್ತೀನಿ, ನನ್ನಿಂದ ಸಾಧ್ಯ, ಇದು ನಾನು ಮಾಡ್ತೀನಿ ಅಂದ್ರೆ ನಮ್ಮನ್ನ ಲಿಮಿಟ್ ಮಾಡಿಕೊಳ್ಳುವ ನಂಬಿಕೆಗಳ ಆಚೆ ನಮ್ಮನ್ನ ನಾವು ಹಿಗ್ಗಿಸಿಕೊಳ್ಳುವ ನಂಬಿಕೆಗಳು ನಮ್ಮಲ್ಲಿ ಬರಬೇಕು. ನಮ್ಮ ಬಗ್ಗೆ ನಮಗೆ ಇರುವಂತಹ ಭರವಸೆ ಇದೆಯಲ್ಲ, ಅದು ಇಡೀ ಬದುಕಿನ ಭರವಸೆ. ಏನಾದ್ರೂ ಈ ಜೀವನದ ಬಗ್ಗೆ ಒಂದು ಸಂಗತಿ ಹೇಳು ಸುಧಾ ಅಂದ್ರೆ ಇಷ್ಟೇ ಹೇಳ್ತೀನಿ, ನಮ್ಮನ್ನ ನಾವು ನಂಬಬೇಕು, ನಮ್ಮನ್ನೇ ನಾವು ಪ್ರೀತಿಸಬೇಕು, ನಮ್ಮನ್ನೇ ನಾವು ಒಪ್ಪಿಕೊಳ್ಳಬೇಕು, ಮತ್ತು ನಮ್ಮನ್ನೇ ನಾವು ಜಡ್ಜ್ಮೆಂಟಲ್ ಆಗಿ ನೋಡ್ಕೋಬೇಕು. ಇಲ್ದೆ ಹೋದ್ರೆ ನಾವು ಒಂದು
ಪರಿಸ್ಥಿತಿ ಬಂದ ಹಾಗೆ ತೂರ್ಕೊಂಡು ಹೋಗುವಂತವ್ರಾಗ್ಬಿಡ್ತೀವಿ. ಆಗಬಾರದು ಅಂತ. ಆದ್ರೆ ನಮ್ಮ ಮೇಲೆ ನಮಗೆ ಇರುವ ನಂಬಿಕೆ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಆ ನಂಬಿಕೆ ಯಾವಾಗ ಬರುತ್ತೆ ಅಂದ್ರೆ ನಾವು ಬದಲಾವಣೆಯನ್ನ ಸ್ವೀಕರಿಸ್ತಾ ಹೋದ ಹಾಗೆ, ಗೊತ್ತಾ? ಇಲ್ಲದೆ ಹೋದ್ರೆ ನಮ್ಮಲ್ಲಿ ನಮಗೆ ನಂಬಿಕೆ ಬರಲ್ಲ, ನಂಗೆ ಕಾನ್ಫಿಡೆನ್ಸ್ ಬರಲ್ಲ. ನಾನ್ ಬದಲಾಗ್ಬಲ್ಲೆ, ನಾನು ಅದನ್ನ ಮಾಡ್ತೀನಿ, ನನಗಿದು ಸಾಧ್ಯ. ಇಂತಹ ನಂಬಿಕೆಗಳು ನಮಗ್ ಬರೋದು ನಮ್ಮ ವರ್ತನೆಗಳಿಂದಲೇನೆ. ಹಾಗಾಗಿ ಇವೆಲ್ಲ ಒಂದಕ್ಕೊಂದು ಪೂರಕವಾದಂತದ್ದು. ನಮ್ಮ ಇಡೀ ವ್ಯಕ್ತಿತ್ವ ಸುಂದರಗೊಳ್ಳಬೇಕು ಅಂತ ಆದ್ರೆ ನಮಗೆ ಇಂತಹ ಎಲ್ಲ ಬದಲಾವಣೆಗಳು ಬೇಕೇ ಬೇಕು. ಬರೇ ಗಿಡ ಹಾಗೆ ನಿಂತ್ರೆ ಏನು ಚಂದ? ಆ ಗಿಡಕ್ಕೆ ಮೊಗ್ಗಾಗತ್ತೆ, ಹೂವಾಗತ್ತೆ, ಕಾಯಾಗತ್ತೆ, ಹಣ್ಣಾಗತ್ತೆ. ನಮ್ಮ ಬದುಕು ಅಷ್ಟೇ. ಸುಮ್ಮನೆನೆ ಹುಟ್ಟಿದ್ವಿ, ನಾವು ಸುಮ್ಮನೆ ಇದ್ರೂನು ದೊಡ್ಡಾದ್ವಿ, ಕೂದಲು ಬೆಳೀತು, ಹಣ್ಣಾಯ್ತು, ಬಿಳಿ ಆಯ್ತು, ವಯಸ್ಸಾಯ್ತು, ಹೋದ್ವಿ. ಏನು? ಬದಲಾಗಲೇಬೇಕು. ಮತ್ತು ಆ ಬದಲಾವಣೆಯನ್ನ ತುಂಬಾ ಗ್ರೇಸ್ಫುಲಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹದ್ದನ್ನ ನಾವು ಕಲ್ತ್ಕೊಳ್ಬೇಕಾಗಿದ್ರು ನಮ್ಮ ಆಂತರಿಕ ಬದಲಾವಣೆ ಬಹಳ ಮುಖ್ಯ. ಅಂತ ಆಂತರಿಕ ಬದಲಾವಣೆ ನಮ್ಮೆಲ್ಲರದ್ದು ಆಗ್ಲಿ. ಮತ್ತು ಈ ಬದಲಾವಣೆ ನಿರಂತರವಾದದ್ದು. ಒಂದ್ಸರಿ ಬದಲಾದೆ ನಿರಂತರವಾದ ಬದಲಾವಣೆ ಇದೆ. ಬದಲಾವಣೆ ಅನ್ನೋದೇ ನಿರಂತರವಾದದ್ದು. ಅಂತ ನಿರಂತರವಾದ ಬದಲಾವಣೆಗೆ ನಾವೆಲ್ಲರೂ ಪಕ್ಕಾಗೋಣ. ನಾವೆಲ್ಲರೂ ಇಂಥ ನಿರಂತರವಾದ ಬದಲಾವಣೆಯನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ನನಗೆ ಗೊತ್ತಿಲ್ಲ, 5:59 ಆಗೋಯ್ತು, ಟೈಮ್ ಆಗೇ ಹೋಯ್ತು. ಇಷ್ಟೊತ್ನವರೆಗೆ ನಾನು ಮಾತಾಡಿದ್ನ, ಇಷ್ಟೊತ್ನವರೆಗೆ ನೀವು ನನ್ನ ಮಾತನ್ನು ಕೇಳಿದ್ರ? ತುಂಬಾ ಸಂತೋಷ. ನನಗಿಂತ ಒಂದು ಅವಕಾಶವನ್ನು ಕೊಟ್ರಿ, ನನಗೆ ಇಂತಹ ಒಂದು ಸಂದರ್ಭವನ್ನು ಒದಗಿಸಿ ಕೊಟ್ರಿ. ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಗಳು, ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಶ್ರೀಮತಿ ಸುಧಾ ಶರ್ಮಾ ಮೇಡಮ್ ಅವರು ನಾವೇಕೆ ಬದಲಾಗಬೇಕು ಅನ್ನೋ ವಿಷಯವನ್ನ ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಚಿಕ್ಕ ಬದಲಾವಣೆ ನಮ್ಮ ಬದುಕಿನಲ್ಲಿ ಅತಿ ದೊಡ್ಡ ಸುಧಾರಣೆಯಾಗೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ತಮಗೆ. ಆವಿಷ್ಕಾರ ಸೂಕ್ತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಹಿಂದೆ ಏನಾಗಿದ್ದಿರಬಹುದೋ ಎಂದು ಮರುಗದೆ, ಮುಂದೆ ಏನಾಗಬಹುದೋ ಎಂದು ಕೌತುಕ ಪಡದೆ, ಇಂದು ಭರವಸೆಯೊಡನೆ ಜೀವಿಸುವುದೇ ಸೂಕ್ತ. ಧನ್ಯವಾದಗಳು.